ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಈ ಗೊಂದಲ, ಕನ್ಫ್ಯೂಷನ್ನು ಅಥವಾ ಯಾವುದಾದ್ರೂ ಡಿಸಿಷನ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದರೆ ಅಥವಾ ಯಾವುದಾದ್ರೂ ವಿಚಾರದ ಬಗ್ಗೆ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದರೆ ಅಥವಾ ಇನ್ ಜನರಲ್ ಆಗಿ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಜನರಲ್ ಆಗಿ ಆಲೋಚನೆ ಮಾಡ್ತಿದ್ರೆ ಇವತ್ತಿನ ಟ್ಯಾರೋ ರೀಡಿಂಗ್ ಮುಖಾಂತರ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಈ ಗೊಂದಲಕ್ಕೆ ಬೇಕಾಗಿರುವಂಥ ಗೈಡೆನ್ಸ್ನ ಅಥವಾ ಸಪೋರ್ಟ್ನ ಅಥವಾ ಪ್ರೋತ್ಸಾಹನ ಕೊಡೋದಕ್ಕೆ ಬಂದಿದ್ದಾರೆ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಸೊ ಇವತ್ತಿನ ರೀಡಿಂಗ್ ಶುರು ಮಾಡೋದಕ್ಕೆ ಮುಂಚೆ ಜನರಲ್ ಆಗಿ ಆಸ್ಟ್ರಾಲಾಜಿಕಲಿ ನಡೀತಾ ಇರುವಂಥ ಒಂದು ಈವೆಂಟ್ ಬಗ್ಗೆ ನಿಮಗೆ ಇನ್ಫಾರ್ಮ್ ಮಾಡಬೇಕು. ಯಾಕೆಂದರೆ 25ನೇ ತಾರೀಕು ಜನವರಿ 25ನೇ ತಾರೀಕು ಎಲ್ಲ 7 ಪ್ಲ್ಯಾನೆಟ್ಗಳು ಅಲೈನ್ ಆಗುವಂಥ ದಿನ. ಇದು ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ. ಈ ಥರ ಒಂದು ಅಲೈನ್ಮೆಂಟ್ ಮೇ ಬಿ ನೆಕ್ಸ್ಟ್ ಬಿಲಿಯನ್ ಇಯರ್ಸಲ್ಲಿ ಯಾವಾಗಲೋ ಇನ್ನೊಂದು ಸಲ ಆಗ್ಬಹುದೇನೋ. ಬಟ್ ಈ ಪರ್ಟಿಕ್ಯುಲರ್ ಅಲೈನ್ಮೆಂಟ್ ಬಂದು ನಾವು ಮೊನ್ನೆ ನಮಗೆ ಗೊತ್ತಿಲ್ದಿರೋ ಒಂದು ರೀಡಿಂಗಲ್ಲಿ ರೇನ್ಬೋ ಬ್ರಿಡ್ಜ್ ಅಂತ ಎಷ್ಟೊಂದು ಸಲ ಮಾತಾಡಿದ್ವಿ. ಆ ಗ್ರೂಪ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ರೇನ್ಬೋ ಬ್ರಿಡ್ಜ್ ಅಂತ ನಾವು ಮಾತಾಡಿದ ಗ್ರೂಪನ್ನ ಯು ಆರ್ ಪ್ರಾಬಬ್ಲಿ ಮೋಸ್ಟ್ಲಿ ಇನ್ ಅಲೈನ್ಮೆಂಟ್. ಈ ಕಾಸ್ಮಿಕ್ ಈವೆಂಟ್ ಏನು ನಡೀತಾ ಇದೆ 25ನೇ ತಾರೀಕು, ಬಿಕಾಸ್ ಈ ಅಲೈನ್ಮೆಂಟಿನ ದಿನ ಆ್ಯಕ್ಚುಲಿ ಇವಾಗಿಂದನೇ ನಾವು ನಮ್ಮ ಡ್ರೀಮ್ಸ್ ಏನಿದೆ, ಗೋಲ್ಸ್ ಏನಿದೆ, ಡಿಸೈರ್ಸ್ ಏನಿದೆ ಅದ್ರ ಬಗ್ಗೆ ನಾವು ಪದೇ ಪದೇ ಆಲೋಚನೆ ಮಾಡೋದು, ಬರೆಯೋದು, ಅದ್ರ ಬಗ್ಗೆ ವಿಚಾರ ಮಾಡೋದು, ಅದ್ರ ಬಗ್ಗೆ ವಿಮರ್ಶೆ ಮಾಡೋದು, ಅದ್ರ ಬಗ್ಗೆ ರಿಸರ್ಚ್ ಮಾಡೋದು, ಅದ್ರ ಬಗ್ಗೆ ಜರ್ನಲ್ ಬರೆಯೋದು, ಅದ್ರ ಬಗ್ಗೆ ಅಫರ್ಮೇಷನ್ಸ್ ಬರೆಯೋದು, ಅದ್ರ ಬಗ್ಗೆ ಕನಸು ಕಾಣೋದು, ಅದ್ರ ಬಗ್ಗೆ ವಿಜುವಲೈಸೇಷನ್ ಮಾಡೋದು, ಅದ್ರ ಬಗ್ಗೆ ಮಾತಾಡೋದು, ಎಷ್ಟರ ಮಟ್ಟಿಗೆ ನಾವು ನಮ್ಮ ಗೋಲ್ಸು, ಐಡಿಯಲ್ಸು, ವಿಷನ್ಸು, ನಮ್ಮ ಮುಂದಿನ ಜೀವನ ಯಾವ ಥರ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಅಲೈನ್ಮೆಂಟಲ್ಲಿ ಇಟ್ಕೊಂಡಾಗ ಇಟ್ ಈಸ್ ಲೈಕ್ ಅ ಕಾಸ್ಮಿಕ್ ವೈಫೈ. 25ನೇ ತಾರೀಕು ಆಗ್ತಾ ಇರುವಂಥ ಅಲೈನ್ಮೆಂಟು ಡೈರೆಕ್ಟಾಗಿ ಯೂನಿವರ್ಸ್ಗೆ ಅಂದರೆ ಎಲ್ಲ ಪ್ಲ್ಯಾನೆಟೂ ಅಂಥ ಒಂದು ಡಿಸ್ಟರ್ಬೆನ್ಸ್ ಕೊಡ್ತೀರಾ ನಮಗೆ ಸಪೋರ್ಟಿವ್ ಆಗಿ ನಮ್ಮ ಡ್ರೀಮ್ಸ್ ಡೈರೆಕ್ಷನಲ್ಲಿ ನಮಗೆ ಮೂವ್ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡುತ್ತೆ. ಸೊ ಐ ಹೈಲಿ ಪ್ರಿಫರ್ ನೀವು ಇವಾಗಿಂದನೇ ಆ ಎನರ್ಜಿ ಬಿಲ್ಡ್ ಆಗಬೇಕಾದ್ರೇ ನಿಮ್ಮ ಅಫರ್ಮೇಷನ್ಸು ನೆಕ್ಸ್ಟು 3 ದಿನ ಡೆಡಿಕೇಟೆಡ್ ಆಗಿ ಬೇಡದೇ ಇರುವಂಥ ಆಲೋಚನೆಗಳನ್ನು ಆದಷ್ಟು ನಮ್ಮ ಮೈಂಡಿಂದ ದೂರ ಇಟ್ಟು ನಮ್ಮ ಭಯನ, ನಮಗೆ ನಂಬಿಕೆ ಇಲ್ಲದೆ ಇರುವಂಥ ವಿಚಾರಗಳನ್ನು ಸ್ವಲ್ಪ ರೀವೈರ್ ಮಾಡ್ತಾ, ರೀರೈಟ್ ಮಾಡ್ತಾ ನಿಮ್ಮ ಆಲೋಚನೆನ, ನಿಮ್ಮ ಇಂಟೆನ್ಷನ್ಸನ್ನು ನಿಮ್ಮ ಗೋಲ್ಸ್ ಡೈರೆಕ್ಷನಲ್ಲಿ ಇಟ್ಕೊಳ್ಳೋದು ತುಂಬಾ ಹೈಲಿ ಹೆಲ್ಪ್ಫುಲ್ ಆಗಿರುತ್ತೆ ನೆಕ್ಸ್ಟ್ 3 ಡೇಸ್. ಎಸ್ಪೆಷಲಿ 25ನೇ ತಾರೀಕು ಈ ಅಲೈನ್ಮೆಂಟ್ ಆಗ್ತಾ ಇರೋದು. ಸೊ ಡೋಂಟ್ ಮಿಸ್ ದಿಸ್ ಅಲೈನ್ಮೆಂಟ್. ಇವತ್ತಿಂದ 25ನೇ ತಾರೀಕು ಬಟ್ 28th ತನಕನೂ ಈ ಎನರ್ಜೀಸು ನಮಗೆ ಸಪೋರ್ಟಿವ್ ಆಗಿರುತ್ತೆ. ನಾನು ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ನನ್ನದು ಲೆಫ್ಟ್ ಹ್ಯಾಂಡ್ ಟಿಂಗಲ್ ಆಗ್ತಾ ಇದೆ. ಯೂಶಲಿ ಈ ಕೈ ಬಂದು ರಿಸೆಪ್ಟಿವ್, ಲೈಕ್ ಈಸ್ಕೊಳ್ಳೋ ಅಂಥದ್ದು. ಸೊ ಬಿ ರಿಸೆಪ್ಟಿವ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಈ ಪರ್ಟಿಕ್ಯುಲರ್ ಅಲೈನ್ಮೆಂಟಿಗೆ ನಿಮ್ಮ ಎನರ್ಜಿನ ಅಲೈನ್ ಮಾಡ್ಕೊಳ್ಳಿ, ರಿಸೆಪ್ಟಿವ್ ಆಗಿ ಬಿ ಓಪನ್ ಯೂನಿವರ್ಸ್ಗೆ, ಈ ಎನರ್ಜೀಸ್ಗೆ. ನಿಮ್ಮ ಗೋಲ್ಸು, ಡ್ರೀಮ್ಸ್ ಎಲ್ಲ ನಿಮ್ಮ ಕೈಲಿ ಅಚೀವ್ ಮಾಡೋಕ್ಕೆ ಸಾಧ್ಯ ಅನ್ನುವಂಥ ಒಂದು ನಂಬಿಕೆನ ಇಟ್ಕೊಂಡು ಇವತ್ತೆಷ್ಟು ತಾರೀಕು 21, 22, 23ನೇ ತಾರೀಕು ಇವತ್ತು. ಸೊ 23ನೇ ತಾರೀಕು, 24, 25, 26, 27, 28 5 ದಿನ ಪ್ಲೀಸ್ ಥಿಂಕ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್, ವಿಜುವಲೈಸ್ ಅಗೇನ್ ಆ್ಯಂಡ್ ಅಗೇನ್. ನಿಮಗೆ ಬೇಕಾಗಿರುವಂಥ ಜೀವನದ ಬಗ್ಗೆ ಎನ್ವಿಷನ್ ಮಾಡ್ಕೊಳ್ಳಿ, ಗ್ರೋತು, ಕಾನ್ಫಿಡೆನ್ಸು, ವಾಟ್ ಎವರ್ ಇಟ್ ಈಸ್, ಆ್ಯಂಡ್ ಯೂಸ್ ಆಲ್ ದ ಕಾಸ್ಮಿಕ್ ಎನರ್ಜೀಸ್ ನಿಮ್ಮ ಮ್ಯಾನಿಫೆಸ್ಟೇಷನನ್ನು ಬೂಸ್ಟ್ ಮಾಡೋದಕ್ಕೆ. ಆಲ್ರೈಟ್. ಸೊ ಅದು ಇಂಪಾರ್ಟೆಂಟ್ ಆಗಿದ್ದ ಇನ್ಫಾರ್ಮೇಷನು ಎಲ್ಲರಿಗೂ ಅನ್ವಯಿಸುವಂಥದ್ದು. ಸೊ ಇವಾಗ ನಮ್ಮ ಆ್ಯಕ್ಚುಯಲ್ ಟ್ಯಾರೋ ರೀಡಿಂಗಿಗೆ ಎಂಟರ್ ಆಗೋಣ. ಲೆಟ್ಸ್ ಬಿಗಿನ್ ಇವತ್ತಿನ ರೀಡಿಂಗ್ನ. 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್ ಫೀನಿಕ್ಸ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್ ಕ್ರೋ. ಆಲ್ರೈಟ್. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಅಂಥೇಳಿ ಈ ಸಮಯದಲ್ಲಿ ಅನ್ನಿಸ್ತಾ ಇದೆ, ಯಾವುದು ನಿಮ್ಮ ಗಮನನ ತುಂಬ ಸ್ಟ್ರಾಂಗ್ ಆಗಿ ಸೆಳೀತಾ ಇದೆ ಈ ಸಮಯದಲ್ಲಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್. ದಿಸ್ ಇಸ್ ಗ್ರೂಪ್ ನಂಬರ್ 1, ದಿಸ್ ಇಸ್ ಗ್ರೂಪ್ ನಂಬರ್ 2. ಟೈಮ್ ಬೇಕಿದ್ರೆ ಪಾಸ್ ಮಾಡಿ, ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ.
ನಂಬರ್ 1, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ಮೊದಲನೇದು, ಈ ಕಾರ್ಡ್ಗೆ ಕನೆಕ್ಟ್ ಮಾಡಿದ ತಕ್ಷಣ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದ ತಕ್ಷಣ, ನಿಮ್ಮ ಮೈಂಡಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ನಾನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ ತಕ್ಷಣ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಲೈಕ್ ದೇ ಆರ್ ಓವರ್ ಥಿಂಕಿಂಗ್ ಫಾರ್ ನೋ ರೀಸನ್. ಲೈಕ್ ಅವ್ರು ಹೆದರ್ಕೊಳ್ತಾ ಇರೋದು ಆಲ್ಮೋಸ್ಟ್ 100% ಅವ್ರು ಹೆದರ್ಕೊಳ್ತಾ ಇದ್ದಾರೆ. ಅದರಲ್ಲಿ 5% ಕೂಡ ಅವರು ಅಂದ್ಕೊಂಡಿರೋ ಥರ, ಅವ್ರು ಭಯ ಪಡ್ತಾ ಇರೋ ಥರ, ಎಷ್ಟು ಇದು ಈ ಥರ ಆಗೋದ್ರೆ ಅದು ಆ ಥರ ಆಗೋದ್ರೆ ಅಂತ ಏನೆಲ್ಲ ಹೆದರ್ಕೊಳ್ತಾ ಇದ್ದಾರೆ, ಅದರಲ್ಲಿ 5% ಕೂಡ ಆಗುವಂಥ ಸಾಧ್ಯತೆಗಳಿಲ್ಲ. ಅವರು ಅನ್ನೆಸೆಸರಿಯಾಗಿ ಹೆದರ್ಕೊಳ್ತಾ ಇದ್ದಾರೆ. ಅಂಥ ಒಂದು ಭಯ ಪಡೋವಂಥ ಯಾವುದೇ ಅವಶ್ಯಕತೆ ಇಲ್ಲ ಈ ಸಿಚುವೇಷನಲ್ಲಿ. ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಏನು ಮಾಡಬೇಕಂತ, ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಈ ನಿರ್ಧಾರ ಅವರಿಗೆ ಸರಿ ಇದೆ ಅಂತ, ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಈ ಬದಲಾವಣೆಗಳು ಮಾಡಬೇಕಂತ, ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಇಲ್ಲೆಲ್ಲೋ ಹೋಗಬೇಕಂತ, ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಈ ಡಯಟ್ನ ಚೇಂಜ್ ಮಾಡಬೇಕಂತ, ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಯಾರಿಗೆ ಏನು ಹೇಳಬೇಕಂತ, ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕಂತ. ನೀವು ಏನರ ಬಗ್ಗೆ ಹೆದರ್ಕೊಳ್ತಾ ಇದ್ದೀರಾ, ನಿಮಗೆ ಆಲ್ರೆಡಿ ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ಗೊತ್ತಿದೆ. ಬಟ್ ನೀವು ಅದನ್ನು ಮಾಡದೇ ಇರೋವಂಥ ಕಾರಣ, ಅಥವಾ ಮಾಡಿದ್ರೆ ಏನಾಗುತ್ತೆ ಅನ್ನೋವಂಥ ಕಾನ್ಸಿಕ್ವೆನ್ಸಸ್ ಬಗ್ಗೆ ಅಥವಾ ಔಟ್ಕಮ್ ಬಗ್ಗೆ ಹೆದರ್ಕೊಳ್ತಾ ಇರೋದು. ಬಿಕಾಸ್ ಯು ಡೋ ವಾಂಟ್ ಟು ಫೇಲ್. ಅದರಿಂದ ನಾನು ಫೇಲ್ ಆಗೋದಕ್ಕೆ ಇಷ್ಟ ಇಲ್ಲ, ಅಥವಾ ಅದರಿಂದ ನಾನು ಇವಾಗ ಶುರು ಮಾಡಿ ಮೇ ಬಿ ಒಂದು ವಾರಕ್ಕೆ ಸ್ಟಾಪ್ ಮಾಡಿಬಿಟ್ರೆ ಜನರು ಏನು ಅಂದ್ಕೊಳ್ತಾರೆ ಅನ್ನೋವಂಥ ಭಯ ಇರ್ಬೋದು, ಅಥವಾ ನಾನು ಏನಾದರೂ ಶುರು ಮಾಡೋಕ್ಕೆ ಹೋಗಿ ನಾನು ದುಡ್ಡು ಕಳ್ಕೊಂಡ್ರೆ ಅನ್ನೋವಂಥ ಭಯ ಇರ್ಬೋದು. ದೇರ್ ಈಸ್ ಅನ್ನೆಸೆಸರಿಲಿ ಯು ಆರ್ ಥಿಂಕಿಂಗ್. ನೀವು ಹೆದರ್ಕೊಳ್ತಾ ಇರೋ ಅಂಥ ಒಂದು ಭಯ, ಆ ಔಟ್ಕಮ್ಮು ಏನು ಡಿಸಾಸ್ಟರಸ್ ಔಟ್ಕಮ್ ಯೋಚನೆ ಮಾಡ್ತಾ ಇದ್ದೀರಾ, ಅಷ್ಟರ ಮಟ್ಟಿಗೆ ಡೆಫಿನೆಟ್ ಆಗಿ ಇದು ನೆಗೆಟಿವ್ ಆಗಿ ಆಗೋದಿಲ್ಲ. ನೆಗೆಟಿವ್ ಆಗಿ ಆಗತ್ತೆ ಆಗೋದಿಲ್ಲ ಅನ್ನೋದು ಸೆಕೆಂಡ್ರಿ. ಬಟ್ ನೀವು ಒಂದು ಸಣ್ಣ ವಿಚಾರನ ಓವರ್ ಥಿಂಕ್ ಮಾಡಿ ಯು ಆರ್ ಬ್ಲೋಯಿಂಗ್ ಔಟ್ ಆಫ್ ಪ್ರಪೋರ್ಷನ್. ಆ ಪ್ರಪೋರ್ಷನ್ಗಿಂತ ಜಾಸ್ತಿ ಯು ಆರ್ ಎಕ್ಸ್ಪ್ಯಾಂಡಿಂಗ್ ದ ಫಿಯರ್. ಸ್ವಲ್ಪ ಇರೋ ಭಯನ ಯು ಆರ್ ಎಕ್ಸ್ಪ್ಯಾಂಡಿಂಗ್ ದ ಫಿಯರ್ ಅಂತ ಹೇಳ್ತಾ ಇರೋದು. ಈ ಸಣ್ಣ ಬೆಕ್ಕು ಬಂದು ಕತ್ಲಲ್ಲಿ ಒಂದೇ ಒಂದು ದೀಪದ ಬೆಳಕಲ್ಲಿ ಕೂತಾಗ, ಒಂದು ಕ್ಯಾಂಡಲ್ ಬೆಳಕಲ್ಲಿ ಅದ್ರ ನೆರಳು ಬಂದು ಯಾವುದೋ ದೊಡ್ಡ ಮಾನ್ಸ್ಟರೋ ಡಿಮನೋ ಇರೋ ಥರ ಅನ್ಸುತ್ತಲ್ಲ, ಅಂಥ ಒಂದು ಸಿಚುವೇಶನ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಇಟ್ ಈಸ್ ಜಸ್ಟ್ ಅ ಕ್ಯೂಟ್ ಕ್ಯಾಟ್. ಅದು ಮ್ಯಾಕ್ಸಿಮಮ್ ಏನು ಮಾಡ್ಬೋದು, ಇಲ್ಲ ಪರಚ್ಬೋದು, ಇಲ್ಲ ಕಿರ್ಚ್ಕೊಂಡು ಓಡೋಗ್ಬೋದು, ಅಥವಾ ಐ ಡೋಂಟ್ ನೋ ಇಟ್. ದ ಪ್ರಾಬ್ಲಮ್ ಇಸ್ ಗೋಯಿಂಗ್ ಟು ಬಿ ವೆರಿ ಸಿಂಪಲ್. ಸಿಂಪಲ್ ಆಗಿರುತ್ತೆ ಆ ಪ್ರಾಬ್ಲಮ್ಮು. ನಾವು ಅಂದ್ಕೊಂಡಿರೋ ಥರ ಹುಲಿ, ಮಾನ್ಸ್ಟರ್, ಡಿಮಾನಿಕ್ ಎನರ್ಜಿ ಬಂದು ನಮ್ಮ ಲೈಫನ್ನೆಲ್ಲ ಡಿಸಾಸ್ಟರ್ ಮಾಡಿ ನಾನೆಲ್ಲ ಕಳ್ಕೊಂಡು ಆ ಥರ ಸಿಚುವೇಶನ್ ಅಲ್ಲ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಯು ಕ್ಯಾನ್ ಡೂ ಇಟ್. ಸ್ವಲ್ಪ ನಮ್ಮ ಕಡೆಯಿಂದ ಪ್ರಯತ್ನ ಬೇಕಾಗುತ್ತೆ, ನಮ್ಮ ಕಡೆಯಿಂದ ಡಿಸಿಷನ್ ಬೇಕಾಗಿರುತ್ತೆ, ಆಬ್ವಿಯಸ್ಲಿ ನಮ್ಮ ಕಡೆಯಿಂದ ಆ್ಯಕ್ಷನ್ಸ್ ತೊಗೊಳ್ಬೇಕಾಗಿರುತ್ತೆ. ಭಯ ಇದ್ರೂ ನಮ್ಮ ಭಯನ ಫೇಸ್ ಮಾಡಬೇಕಾಗತ್ತೆ. ಬಟ್ ನಾವು ಅಂದ್ಕೊಂಡಿರೋ ಮಟ್ಟಿಗೆ ನಾವು ನಮ್ಮ ಲೈಫ್ನ ಅಥವಾ ನಮ್ಮ ಸಿಚುವೇಶನನ್ನು, ನಮ್ಮ ಸ್ಥಿಮಿತನ ಕಳ್ಕೊಳ್ಳೋ ಅಂಥ, ನಮ್ಮ ಬ್ಯಾಲೆನ್ಸ್ನ ಕಳ್ಕೊಳ್ಳೋ ಅಂಥದ್ದು ಡೆಫಿನೆಟಾಗಿ ಆಗಲ್ಲ. ಮತ್ತು ಆ ಬೆಕ್ಕನ್ನ ತೋರಿಸ್ತಾ ಇರೋದು ಲೈಕ್ ದಿಸ್ ಈಸ್ ರಿಯಲಿ ಫನಿ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಆ ಇಮೇಜ್ನ ತೋರಿಸ್ತಾ ಇರೋದು ಲೈಕ್ ಆ ಬೆಕ್ಕು ಮ್ಯಾಕ್ಸಿಮಮ್ ಆಗಿ ಇಟ್ ಈಸ್ ಹಾರ್ಡ್ಲಿ ಅ ಪ್ರಾಬ್ಲಮ್. ನೀವು 5 ಅಡಿ 6 ಅಡಿ ಎತ್ತರ ಇಂಥ ಒಂದು ಸ್ಟ್ರಾಂಗ್ ಪರ್ಸನ್, ನೀವು ಒಂದು ಬೆಕ್ಕಿಗೆ ಹೆದರ್ಕೊಳ್ತಾ ಇರೋ ಥರ ಒಂದು ಸಿಚುವೇಶನ್ ಥರ ಇದೆ ನಿಮ್ಮ ಓವರಾಲ್ ಆಗಿ. ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ಭಯ ಲೈಕ್ ಔಟ್ ಆಫ್ ಪ್ರಪೋರ್ಷನ್ ಆದಾಗ, ಅಥವಾ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಮೊಮೆಂಟಮ್, ಆ ಎನರ್ಜಿ ಬಿಲ್ಡ್ ಆಗಿಬಿಟ್ಟಾಗ ಅದು ದೊಡ್ಡ ಮಾನ್ಸ್ಟರಸ್ ಥರ ಅನಿಸುತ್ತೆ. ಐ ಟೋಟಲಿ ಅಂಡರ್ಸ್ಟ್ಯಾಂಡ್ ದಟ್. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇಟ್ ಈಸ್ ನಾಟ್. ಅದು ಆ ಥರ ನೀವು ಹೆದರ್ಕೊಳ್ತಾ ಇರೋ ಥರ ಸಿಚುವೇಶನ್ ಅಲ್ಲ. ಯು ಆರ್ ಜಸ್ಟ್ ಓವರ್ ಥಿಂಕಿಂಗ್ ಈ ಸಿಚುವೇಶನ್ ಬಗ್ಗೆ ಅಂತ ಹೇಳ್ತಾ ಇರೋದು. ಜಸ್ಟ್ ಡೂ ಇಟ್. ಓಕೆ, ಅದು ಏನಕ್ಕೆ ಹೆದರ್ಕೊಳ್ತಾ ಇದ್ದೀರಾ, ಅಥವಾ ಏನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಅಥವಾ ಏನು ಮಾಡೋದಕ್ಕೆ ಮುಂಚೆ ಇಷ್ಟೊಂದು ಪ್ರೋಸ್, ಕಾನ್ಸು, ಐಡಿಯಾಸು, ವಿಷನ್ಸು, 10 ಜನದ ಹತ್ರ ಮಾತಾಡೋದು, ಇವ್ರನ್ನ ಕೇಳೋದು, ಅವ್ರನ್ನ ಕೇಳೋದು. ಯು ಹ್ಯಾವ್ ಡನ್. ನೀವೆಲ್ಲ ರಿಸರ್ಚ್ ಮಾಡಿದ್ದೀರಾ, ಎಲ್ಲ ಏನೆಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಅದನ್ನೆಲ್ಲ ನೀವು ಆಲ್ರೆಡಿ ಮಾಡಿದ್ದೀರಾ. ಪ್ರಿಲಿಮಿನರಿ ವರ್ಕ್ ಆಲ್ರೆಡಿ ಮಾಡಿದ್ದೀರಾ, ಬೇಸಿಕ್ ವರ್ಕ್ ಆಲ್ರೆಡಿ ಮಾಡಿದ್ದೀರಾ. ಅಂದರೆ ಐಡಿಯಾ, ಥಾಟ್ಸು, ಇದು ಮಾಡಬೇಕು ಅನ್ನೋವಂಥ ಒಂದು ಇಂಟ್ರೆಸ್ಟು, ಪ್ರತಿಯೊಂದೂ ಇಟ್ ಈಸ್ ಆಲ್ರೆಡಿ ದೇರ್. ಆಲ್ರೆಡಿ ನಿಮ್ಮ ಮೈಂಡಲ್ಲಿ ಅದು ಬಂದಾಗಿದೆ. ಅದು ನಿಮ್ಮ ಮೈಂಡಲ್ಲಿ ಬಂದಿರೋದಕ್ಕೆ ಕಾರಣ ನೀವು ಮಾಡಬೇಕು ಅನ್ನುವಂಥ ಒಂದು ಸಮಯ ಇದು. ಹಾಗಾಗೇ ನಿಮ್ಮ ಮೈಂಡಿಗೆ ಬಂದಿರೋದು. ಇಲ್ಲ ಅಂದಿದ್ರೆ ನಿಮಗೆ ಈ ಆಪರ್ಚುನಿಟಿನೂ ಬರ್ತಿರಲಿಲ್ಲ, ಅಥವಾ ಈ ಆಪರ್ಚುನಿಟಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾನೂ ಇರಲಿಲ್ಲ, ಅಥವಾ ಮಾಡಬೇಕು ಅನ್ನುವಂಥ ಈ ಕನ್ಫ್ಯೂಷನೂ ಬರ್ತಾ ಇರಲಿಲ್ಲ.
ಸೊ ನಿಮಗೆ ಇನ್ನೂ ಕನ್ಫ್ಯೂಷನ್ ಇದ್ದರೆ ಈ ರೀಡಿಂಗ್ ಮುಗಿದ ಮೇಲೇನು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಲೈಕ್ ಈ ಪರ್ಟಿಕ್ಯುಲರ್ ಸಿಚುವೇಷನಿಂದ ಸ್ವಲ್ಪ ನಿಮ್ಮನ್ನು ನೀವು ದೂರ ಮಾಡ್ಕೊಳ್ಳಿ. ಈ ಸಿಚುವೇಷನ್ನಲ್ಲಿ ಈ ಕಾರ್ಡಲ್ಲಿ ನೋಡಿದ್ರೆ ಲೈಕ್ ಈ ಥಂಡರ್ ಬರ್ಡ್ ಬಂದು ಥಂಡರ್ ಬರ್ಡ್ ಫಸ್ಟ್ ಆಫ್ ಆಲ್ ಇದ್ರ ಮೆಸೇಜ್ ಬಂದು ಲೈಕ್ ಟ್ಯಾಕಲ್ ಇಟ್, ಅದೇನಾಗುತ್ತೆ ನೋಡೋಣ ಅಂಥೇಳಿ. ನಿಮಗೆ ಇಷ್ಟೊಂದು ಓವರ್ ಥಿಂಕ್ ಮಾಡ್ತಾ ಇರೋದು, ಇಷ್ಟು ಬಾಯಿದಲ್ಲಿ ಸಿಲುಕೊಂಡಿರೋದಕ್ಕೆ ಕಾರಣ ನೀವು ಡಿಸಿಷನ್ ಮಾಡದೇ ಇರೋ ಅಂಥದ್ದು. ಸಿಚುವೇಶನ್ ಇಟ್ ಸೆಲ್ಫ್ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾ ಇಲ್ಲ, ಆ ಸಿಚುವೇಶನ್ಸ್ನ ನೀವು ಹ್ಯಾಂಡಲ್ ಮಾಡದೇ ಇರೋದು ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇರೋದು ಅಥವಾ ಭಯನ ಮೂಡಿಸ್ತಾ ಇರೋದು. ಸೊ ಯು ಜಸ್ಟ್ ಹ್ಯಾವ್ ಟು ಟ್ಯಾಕಲ್ ದ ಪ್ರಾಬ್ಲಮ್, ಎದರ್ ಎಸ್ ಆರ್ ನೋ. ಇಲ್ಲ ಮಾಡ್ತೀನಿ, ಇಲ್ಲ ಮಾಡಲ್ಲ, ಇಲ್ಲ ಹೋಗ್ತೀನಿ, ಇಲ್ಲ ಹೋಗಲ್ಲ, ಇಲ್ಲ ಇದನ್ನ ಈಗ ಸದ್ಯಕ್ಕೆ ಇದ್ರ ಬಗ್ಗೆ ನಾನು ಆಲೋಚನೆ ಮಾಡಲ್ಲ, ಒಂದು ವಾರ ಇದರಿಂದ ದೂರ ಇರ್ತೀನಿ ಅಥವಾ ಒಂದು ತಿಂಗಳು ಇದರಿಂದ ದೂರ ಇರ್ತೀನಿ, ಅದಾದಮೇಲೆ ಈ ಸಬ್ಜೆಕ್ಟ್ನ ನಾನು ರೀವಿಸಿಟ್ ಮಾಡ್ತೀನಿ. ಅಲ್ಲಿಗೆ ಆ ಪ್ರಾಬ್ಲಮ್ ಕಟ್ ಆಗುತ್ತೆ, ಆ ಭಯ ಸ್ವಲ್ಪ ಡಿಮಿನಿಷ್ ಆಗುತ್ತೆ. ಮೇ ಬಿ ಈ ಭಯನ ನೀವು ಕಟ್ ಮಾಡಿದ್ಮೇಲೆ ಅಥವಾ ಇದ್ರ ಓವರ್ ಥಿಂಕಿಂಗನ್ನು ನೀವು ಕಟ್ ಮಾಡಿದ್ಮೇಲೆ, ಸ್ವಲ್ಪ ಈ ಸಿಚುವೇಶನಿಂದ ದೂರ ಬಂದ ಮೇಲೆ, ಸ್ವಲ್ಪ ಝೂಮ್ ಔಟ್ ಆದಮೇಲೆ, ಮೇ ಬಿ ನಾಳೆ ನಾಳಿದ್ದು ಒಂದು ವಾರ ಆದಮೇಲೆ ಏನು ಮಾಡಬೇಕು ಅಂತ ಹೇಳಿ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ಬೋದು. ಅಥವಾ ನಿಮಗೆ ನಿಮ್ಮ ಇಂಟ್ಯೂಷನ್ ಹೇಳ್ಬೋದು ಇದು ಈಗ ಸರಿಯಾದ ಸಮಯ ಅಂಥೇಳಿ. ಬಟ್ ಯು ಆರ್ ಜಸ್ಟ್ ಟೂ ಮಚ್ ಆ ಪ್ರಾಬ್ಲಮ್ ಒಳಗಡೆ ಯು ಹ್ಯಾವ್ ಝೂಮ್ಡ್ ಇನ್, ಕಂಪ್ಲೀಟಾಗಿ ಝೂಮ್ ಇನ್ ಆಗಿ ಆ ಪ್ರಾಬ್ಲಮ್ ಒಳಗಡೆಗೆ ಹೋಗಿ ಅದರ ಮಧ್ಯದಲ್ಲಿ ಕೂತ್ಕೊಂಡು ಲೈಕ್ ಆಬ್ವಿಯಸ್ಲಿ ನಿಮಗೆ ಇಲ್ಲಿ ಈ ಕಂಫರ್ಟ್ ಸಿಗೋದಿಲ್ಲ. ಯಾಕೆಂದರೆ ಯು ಆರ್ ಜಸ್ಟ್ ಟೂ ಮಚ್ ಇನ್ ಟು ದ ಪ್ರಾಬ್ಲಮ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಯು ಜಸ್ಟ್ ಹ್ಯಾವ್ ಟು ಡೂ ಇಟ್, ಜಸ್ಟ್ ರೇಸ್ ಅಬೌವ್ ದ ಪ್ರಾಬ್ಲಮ್. ಈ ಫೀನಿಕ್ಸ್ನು ಹೇಳ್ತಾ ಇರೋದು ಆ ಪ್ರಾಬ್ಲಮಿಂದ ಮೇಲೆ ಹೋಗೋದನ್ನ. ಈ ಥಂಡರ್ ಬರ್ಡೂ ಹೇಳ್ತಾ ಇರೋದು ಲೈಕ್ ಈ ಥಂಡರ್ ಬಂದಾಗ, ಸ್ಟಾರ್ಮ್ ಬಂದಾಗ, ಗುಡುಗು ಮಿಂಚು ಬಂದಾಗ ಈ ಥಂಡರ್ ಬರ್ಡ್, ಹಾಕ್ ಅಥವಾ ಈಗಲ್, ಈ ಎಲ್ಲ ಬರ್ಡ್ಸ್ ಬಂದು ಎಲ್ಲಿ ಸ್ಟಾರ್ಮ್ ಬರ್ತಾ ಇರುತ್ತೆ, ಎಲ್ಲಿ ಆ ಸಿಡ್ಲು ಮಿಂಚು ಬರ್ತಾ ಇರುತ್ತೆ ಅದರ ಮೇಲೆ ಹೋಗಿ ಹಾರಿ ಅದನ್ನು ಮೀರಿ ಹಾರಿ ಹೋಗುತ್ತೆ ಅದು. ಸೊ ದಟ್ ಇದಕ್ಕೆ ಎಫೆಕ್ಟ್ ಆಗದೆ ಇರಲಿ ಅನ್ನುವಂಥದ್ದು, ಅಂಥ ಒಂದು ಪವರು ಈ ಬರ್ಡ್ಸಿಗೆ ಇರುತ್ತೆ. ಸೊ ಈ ಪಕ್ಷಿಗಳು ದೇ ಆರ್ ವೆರಿ ಸ್ಟ್ರಾಂಗ್, ಲೈಕ್ ದೇ ಗೋ ಬಿಯಾಂಡ್ ಪ್ರಾಬ್ಲಮ್. ಆ ಪ್ರಾಬ್ಲಮ್ನ ಮೀರಿ ಹೋಗಿ ನಿಂತ್ಕೊಂಡು ದೂರದಿಂದ ಈ ಪ್ರಾಬ್ಲಮ್ನ ನೋಡಿದಾಗ ಇಟ್ ವಿಲ್ ಬಿಕಮ್ ಈಸಿ. ಮತ್ತು ಇನ್ನೊಂದು ಗೈಡೆನ್ಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೊಡ್ತಾ ಇರೋದು, ಇದೇ ಪ್ರಾಬ್ಲಮನ್ನು ನೀವು ಥರ್ಡ್ ಪಾರ್ಟಿ ಸಿಚುವೇಷನಿಂದ ನೋಡಿ. ಲೈಕ್ ಈ ಪ್ರಾಬ್ಲಮ್ ನಿಮ್ಮ ಫ್ರೆಂಡಿಗೆ ಬಂದಿದ್ದರೆ ನೀವು ಅವ್ರಿಗೆ ಏನು ಗೈಡೆನ್ಸ್ ಕೊಡ್ತಾಯಿದ್ರಿ? ನಿಮ್ಮ ಫ್ರೆಂಡು ಈಗ ಲೆಟ್ಸ್ ಸೇ ನಾನು ನಿಮ್ಮ ಹತ್ರ ಬಂದು ಕೂತ್ಕೊಂಡು ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅಥವಾ ಏನು ನಡೀತಿದೆ ನಿಮ್ಮ ಜೀವನದಲ್ಲಿ, ಅದು ನನ್ನ ಜೀವನದಲ್ಲಿ ನಡೀತಿದೆ ಅಂತ ಅಂದ್ಕೊಳ್ಳಿ. ನಾನು ಬಂದು ನಿಮ್ಮ ಹತ್ರ ಕೂತ್ಕೊಂಡು ಯು ಆರ್ ಮೈ ವೆರಿ ಬೆಸ್ಟ್ ಫ್ರೆಂಡ್, ಯಾವಾಗಲೂ ನನ್ನ ಒಳ್ಳೆಯದನ್ನು ಬಯಸೋ ಅಂಥವ್ರು ನೀವು. ಸೊ ನಿಮ್ಮ ಹತ್ರ ಕೂತ್ಕೊಂಡು ನಾನು ಈ ಥರ ಆಗ್ತಾಯಿದೆ, ಏನು ಮಾಡಲಿ ನನ್ನ ಜೀವನದಲ್ಲಿ ಅಥವಾ ಈ ಪರ್ಟಿಕ್ಯುಲರ್ ಸಿಚುವೇಶನ್ ಬಗ್ಗೆ ಅಂದಾಗ ನನ್ನ ಒಳ್ಳೆ ಫ್ರೆಂಡಾಗಿ, ನನ್ನ ಹಿತೈಷಿಯಾಗಿ ನೀವು ನನಗೆ ಏನು ಗೈಡೆನ್ಸ್ ಕೊಡ್ತೀರಾ ಆ ಗೈಡೆನ್ಸನ್ನ ನೀವು ಉಪಯೋಗಿಸ್ಕೊಳ್ಬೇಕಾಗಿದೆ ಈ ಸಮಯದಲ್ಲಿ. ಆಲ್ರೈಟ್, ಇದುವರೆಗೂ 3 ಪಾಯಿಂಟ್ಸ್ ನಿಮ್ಮ ಫ್ಯಾಮಿಲಿ, ಸ್ಪಿರಿಚುವಲ್ ಫ್ಯಾಮಿಲಿ ಹೈಲೈಟ್ ಮಾಡಿರೋದು. ಮೊದಲನೇದು, ನಾವು ಅಂದ್ಕೊಂಡಿರೋಂಥ ಪ್ರಾಬ್ಲಮ್ಮು ಅಂಥ ಪ್ರಾಬ್ಲಮೆಲ್ಲ ನಾವು ಓವರ್ ಥಿಂಕ್ ಮಾಡ್ತಾ ಇದ್ದೀವಿ. ಆ ಬೆಕ್ಕನ ನೆರಳನ್ನು ನಾವು ಡಿಮಾನಿಕ್ ಎನರ್ಜಿ ಅಥವಾ ಮಾನ್ಸ್ಟ್ರಸ್ ಎನರ್ಜಿ ಥರ ಆಗಿದೆ. ಸೊ ಯು ಆರ್ ಜಸ್ಟ್ ಓವರ್ ಥಿಂಕಿಂಗ್. ಈ ಸಿಚುವೇಶನ್ ಅಂಥ ಒಂದು ಪ್ರಾಬ್ಲಮ್ಯಾಟಿಕ್ ಆಗೋದಿಲ್ಲ. ಎರಡನೇದು ನಿಮಗೆ ಹೈಲೈಟ್ ಮಾಡ್ತಾ ಇರೋದು, ಈ ಪ್ರಾಬ್ಲಮ್ಮಿಂದ ನಿಮ್ಮನ್ನು ನೀವು ಡಿಸ್ಟೆನ್ಸ್ ಮಾಡ್ಕೊಳ್ಳಿ. ಮೇ ಬಿ ಒಂದು ವಾರ ಬ್ರೇಕ್ ತೊಗೊಳ್ಳಿ ಅಥವಾ 3 ದಿನ ಬ್ರೇಕ್ ತೊಗೊಳ್ಳಿ. ಅದಾದಮೇಲೆ ಎಸ್ ಅಥವಾ ನೋ ಅಥವಾ ಮಾಡ್ತೀನಿ ಅಥವಾ ಮಾಡಲ್ಲ ಒಂದು ಡಿಸಿಷನನ್ನು ತೊಗೊಳ್ಳಿ. ಇಲ್ಲ ಅಂತ ಅಂದರೆ ಸಿಚುವೇಶನ್ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾ ಇಲ್ಲ, ನೀವು ಅದ್ರ ಬಗ್ಗೆ ಮಾಡದೇ ಇರೋವಂಥ ನಿರ್ಧಾರ ಅಥವಾ ಪೆಂಡಿಂಗ್ ಏನಿದೆ, ದ ಡಿಸಿಷನ್ ಪೆಂಡಿಂಗ್ ಇಸ್ ವಾಟ್ ಕ್ರಿಯೇಟಿಂಗ್ ನಿಮ್ಮಲ್ಲಿ ಆ ಸ್ಟ್ರೆಸ್ಸನ್ನ ಕ್ರಿಯೇಟ್ ಮಾಡ್ತಾ ಇರೋದು. ಮೂರನೇದು ಬಂದು ನಿಮಗೆ ಕೊಡ್ತಾ ಇರೋವಂಥ ಗೈಡೆನ್ಸು, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡು, ನಿಮ್ಮ ಕ್ಲೋಸ್ ಬೆಸ್ಟ್ ಫ್ರೆಂಡ್ ಬಂದು ನಿಮ್ಮ ಹತ್ರ ಕೂತ್ಕೊಂಡು ಇದೇ ಪ್ರಾಬ್ಲಮ್ನ ನಿಮಗೆ ಹೇಳಿದರೆ, ನೀವು ಅಂಥ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿ ಅವರಿಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ರಿ ಅದನ್ನು ನಿಮಗೆ ಅಳವಡಿಸ್ಕೊಳ್ಳೋದು ಈ ಪ್ರಾಬ್ಲಮ್ನ ಅಥವಾ ಈ ಸಿಚುವೇಶನನ್ನು ಸಾಲ್ವ್ ಮಾಡುತ್ತೆ ಇವಾಗ ಅಂತ ಹೇಳ್ತಾ ಇರೋದು. ಬಟ್ ಈ ಗೈಡೆನ್ಸ್ನೆಲ್ಲ ಪಕ್ಕಕ್ಕಿಟ್ರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಜಸ್ಟ್ ಡೂ ಇಟ್. ಏನಾಗೋಗುತ್ತೆ, ಏನು ಮ್ಯಾಕ್ಸಿಮಮ್ ಏನಾಗುತ್ತೆ, ಸ್ವಲ್ಪ ಫೇಲ್ಯೂರ್ ಆಗ್ಬೋದು ಅಥವಾ ನಾವು ಕಲಿಬೇಕಾಗಿರೋಂಥ ಪಾಠ ಕಲಿಬೋದು ಅಥವಾ ನೆಕ್ಸ್ಟ್ ಟೈಮಿಗೆ ನಾವು ಯಾವ ಥರ ಏನು ಮಾಡಬಾರ್ದು ಅಂತ ಕಲ್ತ್ಕೋಬೋದು. ವಾಟ್ ವಿಲ್ ಹ್ಯಾಪನ್, ಮ್ಯಾಕ್ಸಿಮಮ್ ಏನಾಗೋಗುತ್ತೆ, ಜೀವ ಅಂತೂ ಹೋಗಲ್ಲ. ಈ ನಥಿಂಗ್ ಲೈಕ್
ನಥಿಂಗ್, ಲೈಕ್ ಡೋಂಟ್ ವರಿ, ಡೋಂಟ್ ಓವರ್ ಥಿಂಕ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಂಡ್ ಆಲ್ಸೋ ನಿಮ್ಮಲ್ಲಿ ಇಷ್ಟೊಂದು ಧೈರ್ಯ ಇದೆ. ಐ ಡೋಂಟ್ ನೋ ವೈ ಯು ಆರ್ ಓವರ್ ಥಿಂಕಿಂಗ್ ಈ ಸಿಚುವೇಶನ್ ಬಗ್ಗೆ. ಮೇ ಬಿ ಸ್ವಲ್ಪ ಆಲೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಸ್ವಲ್ಪ ಆಲೋಚನೆ ಮಾಡ್ತಾ ಮೇ ಬಿ ಬೇರೆಯವ್ರು ಇನ್ನೇನೋ ಹೇಳಿದ್ರು ಅದ್ರ ಜೊತೆಗೆ ಅದನ್ನು ಆ್ಯಡ್ ಮಾಡ್ಕೊಂಡ್ರಿ, ಮತ್ತು ಇನ್ನೊಬ್ರ ಹತ್ರ ಗೈಡೆನ್ಸ್ ಕೇಳಿ ಅವರು ಇನ್ನೇನೋ ಹೇಳಿದ್ರು ಅದನ್ನು ಆ್ಯಡ್ ಮಾಡ್ಕೊಂಡ್ರಿ. ಸೊ ಸ್ವಲ್ಪ ನೀವು ಅಂಥ ಭಯ ಇಲ್ಲದೆ ಇರೋದನ್ನ ಓವರ್ ಥಿಂಕ್ ಮಾಡ್ತಾ ಮೊಮೆಂಟಮ್ ಗೇನ್ ಆಗಿ ಎನರ್ಜಿ ಬಿಲ್ಡ್ ಆಗಿ ಭಯದ ಕಡೆ ಅಥವಾ ಓವರ್ ಥಿಂಕಿಂಗ್ ಕಡೆ, ಇವಾಗ ಅದು ಕಂಟ್ರೋಲಿಗೆ ಮೀರಿರೋವಂಥ ಸಿಚುವೇಶನ್ ಆಗಿರ್ಬೋದು ಅಥವಾ ಕಂಟ್ರೋಲಿಗೆ ಮೀರಿರೋವಂಥ ಓವರ್ ಥಿಂಕಿಂಗ್ ಆಗಿರ್ಬೋದು. ಈ ಸಮಯದಲ್ಲಿ ವಿ ಹ್ಯಾವ್ ಟೋಟಾಲಿಟಿ. ದಿಸ್ ಇಸ್ 5 of Wands. 5 of Wands ಬಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಇಲ್ಲ ನಿಮಗೆ ಒಂದು ಇಂಟ್ರೆಸ್ಟ್ ಇತ್ತು, ನೀವು ಇದನ್ನು ಮಾಡಬೇಕಂತ ಅಂದ್ಕೊಂಡ್ರಿ, ಅಥವಾ ಬೇರೆ ಯಾರೋ ಬಂದು ಇಲ್ಲ ಅಂತ ಹೇಳಿರ್ಬೋದು, ಅಥವಾ ಅಪೋಸಿಷನ್ ಮಾಡಿರ್ಬೋದು, ಅಥವಾ ಇದು ಈ ರೀತಿ ಯಾಕಿರಬೇಕು ಅಥವಾ ಈ ರೀತಿ ಯಾಕೆ ಮಾಡಬೇಕು ಅಂತ ಹೇಳಿ ನಿಮ್ಮ ಹತ್ರ ಡಿಸ್ಕಷನ್ ಮಾಡಿರ್ಬೋದು. ಬಟ್ ದೆರ್ ಇಸ್ ಸಮಥಿಂಗ್, ದೆರ್ ಇಸ್ ಇನ್ವಾಲ್ವ್ಮೆಂಟ್, ಬೇರೆಯವ್ರ ಇನ್ವಾಲ್ವ್ಮೆಂಟಿಂದಾಗಿ ನಿಮಗೆ ಓವರ್ ಥಿಂಕಿಂಗ್ ಶುರು ಆಗಿರ್ಬೋದು. ಓ ಮೈ ಗುಡ್ನೆಸ್, ಲುಕ್ ಎಟ್ ದ್ಯಾಟ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇದ್ದು, ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ನಾವು ಸ್ಟಾರ್ಟಿಂಗಲ್ಲಿ 2 ನಿಮಿಷ ಮಾತಾಡೋದ್ವಲ್ಲ ನಿಮ್ಮ ರೀಡಿಂಗ್ ಶುರುವಾದಾಗ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ನಿಮ್ಮ ಇನ್ನರ್ ವಾಯ್ಸಿಗೆ ನಿಮಗೆ ಗೊತ್ತಿದೆ ಈ ಸಿಚುವೇಶನ್ ನಿಮಗೆ ಎಷ್ಟರ ಮಟ್ಟಿಗೆ ಮುಖ್ಯ, ಅಥವಾ ಎಷ್ಟರ ಮಟ್ಟಿಗೆ ನಿಮಗಿದು ಬೇಕು ಅಥವಾ ಬೇಡ, ಇದು ನಿಮಗೆ ಆಲ್ರೆಡಿ ಗೊತ್ತಿದೆ. ಬಟ್ ದಿಸ್ ಈಸ್ ಲೈಕ್ ಓವರ್ ಥಿಂಕಿಂಗ್. ನಮ್ಮ ಮೈಂಡಲ್ಲೇ ನಾವು ಬ್ಯಾಟಲ್ ಮಾಡ್ತಾ ಇರೋದಿರ್ಬೋದು. ನಾವೇ ಅದ್ರದ್ದು ಪ್ರೋಸ್ ಆ್ಯಂಡ್ ಕಾನ್ಸನ್ನ ಯೋಚನೆ ಮಾಡಿ ಸ್ವಲ್ಪ ರಿಸರ್ಚ್ ಮಾಡ್ತೀನಿ ಅಂತ ಶುರು ಮಾಡಿದವರು, ಲೈಕ್ ಓ ಮೈ ಗಾಡ್ ಇದನ್ನು ಮಾಡಿ ಎಷ್ಟೊಂದು ಜನಕ್ಕೆ ಪ್ರಾಬ್ಲಮ್ ಆಗಿರ್ಬೋದು. ಸೊ ಯು ಹ್ಯಾವ್ ಗಾನ್ ಆನ್ ಅ ನೆಗೆಟಿವ್ ಸ್ಪೈರಲ್. ಸೊ ಅಪ್ವರ್ಡ್ ಸ್ಪೈರಲ್ ಇರುತ್ತೆ, ಡೌನ್ವರ್ಡ್ ಸ್ಪೈರಲ್ ಇರುತ್ತೆ. ನಾವು ಯು ಹ್ಯಾವ್ ಗಾನ್ ಡೌನ್ವರ್ಡ್ ಸ್ಪೈರಲ್ಗೆ ಬಿದ್ದಿರೋ ಥರ ಇದೆ. ಬಟ್ ನೀವು ಕೇಳಬೇಕಾಗಿರೋದು ನಿಮ್ಮ ಇನ್ನರ್ ವಾಯ್ಸ್ನ. ಆ ವಾಯ್ಸಿಗೆ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಇದ್ರ ಬಗ್ಗೆ ಏನು ಮಾಡಬೇಕಂತ ಹೇಳಿ. ಈ ಹೊರಗಡೆ ಎನರ್ಜಿನೆಲ್ಲ ನೀವು ತೆಗೆದು ಹಾಕಿದ್ರೆ, ಹೊರಗಡೆ ಜನರು ಏನು ಹೇಳ್ತಾರೆ ಅಥವಾ ಯಾರ ಒಪಿನಿಯನ್ ಏನು ನಡೀತಿದೆ, ಇದು ಲೈಕ್ ಜಸ್ಟ್ ಕಟ್ ಎವ್ರಿ ಒನ್ ಔಟ್. ಎಲ್ಲರ ಒಪಿನಿಯನ್ಸನ್ನು ನೀವು ಕಟ್ ಮಾಡಿದ್ರೆ, ನಿಮ್ಮಲ್ಲಿರೋ ಭಯನ ಕಟ್ ಮಾಡಿದರೆ, ನಿಮಗೆ ಈ ಸಮಯದಲ್ಲಿ ಯಾರದೇ ರೆಸ್ಟ್ರಿಕ್ಷನ್ ಇಲ್ಲ ಅಥವಾ ಯಾರ್ದು ಭಯ ಅಲ್ಲ ಅಂತ ಅಂದಿದ್ದಿದ್ರೆ, ಅಥವಾ ನಿಮ್ಮ ಕೈಲಿ ಇದು ಸಾಧ್ಯ, ಲೈಕ್ ದೆರ್ ಇಸ್ ನೋ ಇನ್ಫ್ಲೂಯೆನ್ಸ್ ಅಂದಿದ್ದಿದ್ರೆ ಹೊರಗಡೆಯಿಂದ, ನೀವು ಇದನ್ನು ಮಾಡ್ತಿದ್ರಾ ಅಥವಾ ಮಾಡ್ತಿರ್ಲಿಲ್ವಾ? ನಿಮ್ಮ ಉತ್ತರ ಎಸ್ ಆಗಿದ್ದರೆ ದ ಆನ್ಸರ್ ಈಸ್ ಎಸ್. ನಿಮ್ಮ ಉತ್ತರ ಇಲ್ಲ, ಇದರಿಂದ ಅಂಥ ಒಂದು ಉಪಯೋಗ ಇಲ್ಲ, ಅನುಕೂಲ ಇಲ್ಲ ಅಂತ ಅನಿಸಿದ್ರೆ ದೆನ್ ದ ಆನ್ಸರ್ ಈಸ್ ನೋ. ಜಸ್ಟ್ ಡೂ ಇಟ್. ಎದರ್ ಡೂ ಇಟ್ ಆರ್ ಡೋಂಟ್ ಡೂ ಇಟ್. ಎಸ್ ಆರ್ ನೋ. ಇದೇ ಸಿಚುವೇಷನಲ್ಲಿ ಲೈಕ್ ಹಿಂಗೆ ಹ್ಯಾಂಗಿಂಗ್ ಪೊಸಿಷನ್ಲಿದ್ದರೆ ಬ್ಯಾಲೆನ್ಸ್ ಮಾಡಿಕೊಂಡು ಈ ಕಡೆ ಸ್ವಲ್ಪ ಹೊತ್ತು ಹೋಗ್ತೀರಾ, ಹೌದು ಮಾಡಬೇಕು, ಇಲ್ಲ ಅಂತ ಸ್ವಲ್ಪ ಹೋಗ್ತೀರಾ. ಸೊ ದಿಸ್ ಆಸಿಲೇಷನ್ ಏನಿದೆ, ಈ ಪೆಂಡುಲಮ್ ಆಸಿಲೇಷನ್ನು, ಅದು ನಿಮಗೆ ಸ್ಟ್ರೆಸ್ ಕ್ರಿಯೇಟ್ ಮಾಡ್ತಾ ಇರೋದು ಸಿಚುವೇಷನಲ್ಲ. ಆ ಸಿಚುವೇಷನಲ್ ಆ್ಯಕ್ಚುಲಿ ಅಂಥ ಒಂದು ಭಯಾನಕವಾಗಿ ಭಯಂಕರವಾಗಿ ಏನು ನಡೀತಾ ಇಲ್ಲ ಆ ಸಿಚುವೇಷನಲ್ಲಿ. ಯು ಆರ್ ಜಸ್ಟ್ ಆಸಿಲೇಟಿಂಗ್ ಆ ಡೆಸಿಷನ್ ಬಗ್ಗೆ. ಯು ಕ್ಯಾನ್ ಹ್ಯಾಂಡಲ್ ಇಟ್. ಆ ಸಿಚುವೇಶನ್ ಲೈಕ್ ಲೆಟ್ಸ್ ಸೇ ವರ್ಸ್ಟ್ ಕೇಸ್ ಸಿನಾರಿಯೋ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು ಅಂದ್ರೂ ವಿತ್ ಆಲ್ ದ ಯೆಲ್ಲೋ ಕಲರ್ ಮತ್ತು ಈ ಹೈ ಪ್ರೀಸ್ಟಸ್ ಎನರ್ಜಿ, ದ ಇನ್ನರ್ ವಾಯ್ಸ್, ಯು ಆರ್ ಸೋ ಮಚ್ ಸ್ಟ್ರಾಂಗ್ ಆ್ಯಂಡ್ ಕೇಪಬಲ್. ನೀವು ನಿಮ್ಮ ಇಂಟ್ಯೂಷನ್ ನಿಮಗೆ ಕರೆಕ್ಟಾಗಿರೋಂಥ ಇನ್ಫಾರ್ಮೇಷನ್ ಕೊಡುತ್ತೆ, ಕರೆಕ್ಟಾಗಿರೋಂಥ ಗೈಡೆನ್ಸ್ ಕೊಡುತ್ತೆ. ಬಟ್ ಕೆಲವೊಂದು ಸಮಯ ನೀವು ಅದನ್ನು ಇಗ್ನೋರ್ ಮಾಡಿ ಸ್ವಲ್ಪ ಲಾಜಿಕಲಿ ಯೋಚನೆ ಮಾಡೋಕ್ಕೆ ಹೋದಾಗ ಯು ಬಿಕಮ್ ಸೋ ವರಿಡ್ ಆ್ಯಂಡ್ ಓವರ್ವೆಲ್ಮ್ಡ್, ಲೈಕ್ ಇಟ್ ಇಸ್ ಟೂ ಮಚ್. ನನಗೆ ಈ ಎನರ್ಜೀಸು ಲೈಕ್ ಐ ಕೆನಾಟ್ ಹ್ಯಾಂಡಲ್ ಅನ್ನೋ ಥರ ಅಂತ ಅನ್ನಿಸ್ಬೋದು. ಸೊ ವಿ ಹ್ಯಾವ್ ದ ಲವರ್ಸ್ ಕಾರ್ಡ್ ಇಯರ್. ದಿಸ್ ಇಸ್ ಡಿಸಿಷನ್. ಓಕೆ, ಲೈಕ್ ನಿಮ್ಮ ರೀಡಿಂಗಲ್ಲಿ ಎಸ್ಪೆಷಲಿ ಈ ಕಾರ್ಡ್ ಬರ್ತಾ ಇರೋದು, ಇಟ್ ಈಸ್ ಅ ಡಿಸಿಷನ್. ನೀವು ಮಾಡಬೇಕಾಗಿರೋದು ಲೈಕ್ ಜಸ್ಟ್ ಡಿಸೈಡ್. ಆ ಲಾಸ್ಟ್ ಪಝಲ್ಲು ನಿಮಗೆ ಗೊತ್ತಿದೆ, ಈ ಪಝಲ್ನ ಸಾಲ್ವ್ ಮಾಡಬೇಕಂದ್ರೆ ನಿಮ್ಮ ನಿರ್ಧಾರ ಒಂದೇ ಈ ಪಝಲ್ನ ಸಾಲ್ವ್ ಮಾಡೋಕ್ಕಾಗೋದು. ಆ್ಯಂಡ್ ದೆನ್ ವಿ ಹ್ಯಾವ್ ರೆಬಲ್ ಆಸ್ ಯುವರ್ ಲಾಸ್ಟ್ ಕಾರ್ಡ್. ಲೈಕ್ ಐ ನೋ ಗ್ರೂಪ್ ನಂಬರ್ 1 ಯು ವಾಂಟ್ ಟು ಡೂ ಸಮಥಿಂಗ್. ನೀವೇನೋ ಮಾಡಬೇಕು, ಅದೇನಾಗುತ್ತೆ ನೋಡ್ತೀನಿ ಅನ್ನೋಂತಹ ಆ ಒಳಗಡೆಯಿಂದ ಆ ಎಕ್ಸೈಟ್ಮೆಂಟ್ ಇದೆ, ಕ್ಯೂರಿಯಾಸಿಟಿ ಇದೆ. ಬಟ್ ಅದ್ರ ಜೊತೆಗೆ ಸ್ವಲ್ಪ ಭಯನೂ ಇದೆ, ಅದ್ರ ಜೊತೆಗೆ ಹೊರಗಡೆಯಿಂದ ಇನ್ಫ್ಲೂಯೆನ್ಸು ಇರ್ಬೋದು, ಅದ್ರ ಜೊತೆಗೆ ಇದೇನಾಗುತ್ತೆ ಅನ್ನೋವಂಥ ಒಂದು ಸ್ವಲ್ಪ ತಳಮಳನೂ ಇರ್ಬೋದು. ಸೊ ರೈಟ್ ನಾವು ನಿಮ್ಮ ಎನರ್ಜಿ ಬಂದು ಇಟ್ ಫೀಲ್ಸ್ ಲೈಕ್ ಕಾಕ್ಟೇಲ್ ಕನ್ಕಾಕ್ಷನ್ ಥರ ಇದೆ. ಲೈಕ್ ಈ ಕಷಾಯ ಮಾಡಬೇಕಾದ್ರೆ ಒಂದು 10 ಇಂಗ್ರೀಡಿಯೆಂಟ್ಸ್ ಹಾಕ್ತೀವಲ್ಲ ಆ ಕಷಾಯದೊಳಗಡೆ, ಲೈಕ್ ಅದ್ರದ್ದು ಮೆಡಿಸಿನಲ್ ಪ್ರಾಪರ್ಟಿ ವರ್ಕ್ ಆಗ್ತಾ ಇದೆಯಾ, ಇದರ ಮೆಡಿಸಿನಲ್ ಪ್ರಾಪರ್ಟಿ ವರ್ಕ್ ಆಗ್ತಾ ಇದೆಯಾ ಗೊತ್ತಿಲ್ಲ. ಬೇರೆ ಪಕ್ಕದ ಮನೆ ಆಂಟಿ ಹೇಳಿದ್ರು ಜಿಂಜರ್ ಹಾಕ್ಕೊಳ್ಳಿ, ಮೆಣಸು ಹಾಕ್ಕೊಳ್ಳಿ, ಇದಕ್ಕೆ ತುಂಬ ಒಳ್ಳೆಯದು ಅಂಥೇಳಿ. ಇನ್ನೊಬ್ಬರು
ಇನ್ನೊಬ್ರು ಇನ್ನೇನೋ ಹೇಳಿದ್ರು, ಯೂಟ್ಯೂಬಲ್ಲಿ ಇನ್ನೇನೋ ನೋಡಿದೆ, ಸೊ ಇದ್ರ ಎರಡರ ಜೊತೆಗೆ ಇನ್ನೊಂದೇನೋ ಇಂಗ್ರೀಡಿಯೆಂಟ್ ಹೇಳಿದ್ರು ಅವರು, ಸೋಂಪು ಕಾಳು ಹಾಕೊಳ್ಳಿ, ಐ ಡೋಂಟ್ ನೋ, ಐ ಆಮ್ ಜಸ್ಟ್ ಟೆಲ್ಲಿಂಗ್ ಸುಮ್ಮನೆ ಬ್ರ್ಯಾಂಡಮ್ ಆಗಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ. ಸೊ ಇನ್ನೊಬ್ರು ಹೇಳಿದ್ರು ಇಲ್ಲ ಅರಿಶಿನ ಉಪ್ಪು ಹಾಕ್ಕೊಳ್ಳಿ. ಸೊ ಎಲ್ಲನೂ ನಾನು ಒಂದೇ ಮಿಕ್ಸ್ಚರಲ್ಲಿ ಹಾಕಿದಾಗ ಆಬ್ವಿಯಸ್ಲಿ ಇಟ್ಸ್ ಅ ಕಾಕ್ಟೇಲ್. ಅಲ್ಲಿ ಯಾವುದು ನಮ್ಮ ಬಾಡಿ ಕನ್ಫ್ಯೂಸ್ ಆಗೋಗುತ್ತೆ, ಏನನ್ನು ನಾನು ಕ್ಲಿಯರ್ ಮಾಡಬೇಕು, ಅದನ್ನು ವಾಟ್ ಆಮ್ ಐ ಡ್ರಿಂಕಿಂಗ್. ಸೊ ಎಲ್ಲ ಹಾಕೊಂಡಾಗ ಅದು ಕಷಾಯ ಆಗೋದಿಲ್ಲ, ಲೈಕ್ ಇಟ್ ಬಿಕಮ್ಸ್ ಲೈಕ್ ಅನ್ಯೂಸಬಲ್. ಅದನ್ನು ಏನು ಮಾಡಬೇಕಂತ ಗೊತ್ತಿಲ್ಲ, ಅದನ್ನು ಆ ಗ್ಲಾಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಇಟ್ ಈಸ್ ಜಸ್ಟ್ ಟೂ ಮಚ್. ನಮಗೆ ಅಷ್ಟು ಇಂಗ್ರೀಡಿಯೆಂಟ್ಸ್ನೆಲ್ಲ ನಾವು ಪಕ್ಕಕ್ಕೆ ತೆಗೆದಾಗ ಮೇ ಬಿ ವಿ ವಿಲ್ ಚೂಸ್ ಒನ್. ಮೇ ಬಿ ಐ ವಿಲ್ ಡ್ರಿಂಕ್ ಜಿಂಜರ್ ಟೀ. ಓಕೆ, ಸಿಂಪಲ್, ಎಫೆಕ್ಟಿವ್. ಓಕೆ, ಮ್ಯಾಕ್ಸಿಮಮ್ ಅಂತಂದರೆ ಜಿಂಜರ್ ಜೊತೆಗೆ ಮೇ ಬಿ ಐ ಆ್ಯಡ್ ಲಿಟಲ್ ಬಿಟ್ ಆಫ್ ಟರ್ಮರಿಕ್. ಓಕೆ, ದಟ್ ಈಸ್ ಹೆಲ್ದಿ. ಸೊ ಇಟ್ ಈಸ್ ಸ್ಟಿಲ್ ಸಿಂಪಲ್. ಯಾವಾಗ ನಾವು ಓವರಾಗಿ ಮಾಡೋಕ್ಕೆ ಹೋಗ್ತೀವಿ, ಅಥವಾ ಓವರಾಗಿ ರಿಸರ್ಚ್ ಮಾಡೋಕ್ಕೆ ಹೋಗ್ತೀವಿ, ಅಥವಾ ಓವರಾಗಿ ಕನ್ಸಲ್ಟ್ ಮಾಡೋಕ್ಕೆ ಹೋಗ್ತೀವಿ, ಅಥವಾ ಓವರಾಗಿ ಥಿಂಕ್ ಮಾಡೋಕ್ಕೆ ಹೋಗ್ತೀವಿ, ಓವರಾಗಿ ಲಾಜಿಕ್ಸ್ನ ಆ್ಯಡ್ ಮಾಡೋಕ್ಕೆ ಹೋಗ್ತೀವಿ ನಮ್ಮ ಸಿಚುವೇಷನಲ್ಲಿ, ಇಟ್ ಬಿಕಮ್ಸ್ ಟೂ ಮಚ್ ಟು ಹ್ಯಾಂಡಲ್. ಆ್ಯಂಡ್ ಇಲ್ಲದೇ ಇರೋ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ, ಇಲ್ಲದೇ ಇರೋ ಭಯಕ್ಕೆ ಶುರು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಜಸ್ಟ್ ಮೇಕ್ ಇಟ್ ಸಿಂಪಲ್, ಲೈಕ್ ಸಿಂಪಲಾಗಿ ಇಟ್ಕೊಳ್ಳಿ. ಲೈಕ್ ಫಸ್ಟು 3 ಅಡ್ವೈಸಸ್ ಕೊಟ್ರಲ್ಲ, ಐ ಡೋಂಟ್ ರಿಮೆಂಬರ್ ಇವಾಗ ಏನೆಲ್ಲ ಅಡ್ವೈಸ್ ಅಂಥೇಳಿ, ರಿವೈಂಡ್ ಆ್ಯಂಡ್ ಸಿ, ನಿಮಗೆ ನೀವೂ ಮರ್ತು ಹೋಗಿದ್ರೆ ಅದೇನು ಅಂತ ಹೇಳಿ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯು ಆರ್ ಅ ರೆಬೆಲಿಯನ್, ಯು ಆ್ಯಕ್ಚುಲಿ ಡೂ, ನಿಮ್ಗೆ ಆ್ಯಕ್ಚುಲಿ ಇಷ್ಟ ಇದೆಲ್ಲ, ಲೈಕ್ ಐ ವಾಂಟ್ ಟು ಟೇಕ್ ರಿಸ್ಕ್, ಇದನ್ನು ಮಾಡಬೇಕು ಅಂಥೇಳಿ. ಬಟ್ ಯು ಆರ್ ಓವರ್ ಥಿಂಕಿಂಗ್, ಆ್ಯಂಡ್ ಅದು ನಿಮ್ಮಲ್ಲಿ ಈ ಫ್ರಿಕ್ಷನನ್ನು ಕ್ರಿಯೇಟ್ ಮಾಡ್ತಾ ಇರೋದು, ಅಥವಾ ಈ ಭಯನ ಕ್ರಿಯೇಟ್ ಮಾಡ್ತಾ ಇರೋದು. ಸೊ ರಿಲ್ಯಾಕ್ಸ್ ಆಗಿ, ಇಲ್ಲ ಇದರಿಂದ ಬ್ರೇಕ್ ತೊಗೊಳ್ಳಿ, ಇಲ್ಲ ಇದರಿಂದ ಸ್ವಲ್ಪ ದೂರ ಹೋಗಿ, ಇಲ್ಲ ನಿಮ್ಮ ಫ್ರೆಂಡಿಗೆ ಏನು ಅಡ್ವೈಸ್ ಕೊಡಬೇಕು ಈ ಸಿಚುವೇಷನಲ್ಲಿ ಅಡ್ವೈಸ್ನ ನಿಮಗೆ ಅಳವಡಿಸ್ಕೊಳ್ಳಿ. ಬಟ್ ದ ಡೆಸಿಷನ್ ಇಸ್ ಪೆಂಡಿಂಗ್ ದ ಲವರ್ಸ್ ಕಾರ್ಡ್, ಬಿಕಾಸ್ ನಿಮಗೆ ಮಾತ್ರನೇ ಈ ಪಝಲ್ನ ಹೇಗೆ ಸಾಲ್ವ್ ಮಾಡೋದು ಗೊತ್ತಾಗೋದು. ಆ್ಯಂಡ್ ಆಲ್ಸೋ ನೀವು ಮಾತ್ರನೇ ಇದನ್ನು ಸಾಲ್ವ್ ಮಾಡೋಕ್ಕಾಗೋದು. ನಮ್ಮ ಪಕ್ಕದ ಮನೆ ಆಂಟಿ ಅಲ್ಲ, ನಮ್ಮ ಪೇರೆಂಟ್ಸ್ ಅಲ್ಲ, ನಮ್ಮ ಸಿಬ್ಲಿಂಗ್ಸ್ ಅಲ್ಲ, ನಮ್ಮ ಯೂಟ್ಯೂಬ್ ಮೆಂಟೋರ್ ಅಲ್ಲ, ನಿಮಗೆ ಮಾತ್ರನೇ ಗೊತ್ತಿರೋದು ಈ ಸಿಚುವೇಷನನ್ನು ಏನು ಮಾಡಬೇಕು ಅಂತ ಹೇಳಿ. ಜಸ್ಟ್ ಡೂ ಅಕಾರ್ಡಿಂಗ್ ಟು ಯುವರ್ ಹಾರ್ಟ್, ಬಿಕಾಸ್ ಇಲ್ಲಿನೂ ನಿಮ್ಮ ಹಾರ್ಟ್ ಹೈಲೈಟ್ ಆಗ್ತಾ ಇರೋದು, ನಿಮ್ಮ ಇನ್ನರ್ ವಾಯ್ಸ್ ಬರ್ತಾ ಇರೋದು, ಲೈಕ್ ನಿಮ್ಮ ಇಂಟ್ಯೂಷನು, ನಿಮ್ಮ ಹಾರ್ಟು. ಜಸ್ಟ್ ಫಾಲೋ ಯುವರ್ ಹಾರ್ಟ್, ನಾಟ್ ಯುವರ್ ಫಿಯರ್. ಓಕೆ, ದಟ್ ಈಸ್ ಯುವರ್ ಅಫರ್ಮೇಷನ್ ಗ್ರೂಪ್ ನಂಬರ್ 1. ಫಾಲೋ ಯುವರ್ ಹಾರ್ಟ್, ನಾಟ್ ಯುವರ್ ಫಿಯರ್. ಕೆಳಗಡೆ ಕಮೆಂಟ್ ಮಾಡಿ, ಐ ಫಾಲೋ ಮೈ ಹಾರ್ಟ್, ನಾಟ್ ಮೈ ಫಿಯರ್ ಅಂತ ಹೇಳಿ. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್. ಯು ಆರ್ ಸೋ ಸ್ಟ್ರಾಂಗ್, ಯು ಆರ್ ಸೋ ಪವರ್ಫುಲ್ ವಿತ್ ಯೆಲ್ಲೋ ಕಾರ್ಡ್ ಆ್ಯಂಡ್ ದ ರೆಬೆಲಿಯನ್ ಕಾರ್ಡ್. ಯು ಆರ್ ಅ ರೆಬೆಲ್ ಗ್ರೂಪ್ ನಂಬರ್ 1. ಸೊ ಡೋಂಟ್ ವರಿ, ಯು ಕ್ಯಾನ್ ಡೂ ದಿಸ್. ಏನೇ ಇದು ಸಿಚುವೇಶನು, ಆಬ್ವಿಯಸ್ಲಿ ಪ್ರಿಕಾಷನ್ಸ್ ತೊಗೊಳ್ಳಿ. ಆಬ್ವಿಯಸ್ಲಿ ನಿಮ್ಮ ರೀಡಿಂಗ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಓವರ್ ಥಿಂಕ್ ಮಾಡಿ, ಆಲ್ರೆಡಿ ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಜಸ್ಟ್ ಡೂ ಇಟ್. ಇಲ್ಲ ಮಾಡಿ, ಇಲ್ಲ ಮಾಡಲ್ಲ, ಎರಡರಲ್ಲೊಂದು ನಿರ್ಧಾರ ತೊಗೊಳ್ಳಿ. ಈ ಮಧ್ಯದಲ್ಲಿ ಇದ್ದೀರಲ್ಲ, ಲೈಕ್ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಲೈಕ್ ಯು ಆರ್ ಆಸಿಲೇಟಿಂಗ್, ದಟ್ ಈಸ್ ದ ಫ್ರಿಕ್ಷನ್, ದಟ್ ಈಸ್ ದ ಸ್ಟ್ರೆಸ್ ನಿಮಗೆ ಈ ಸಮಯದಲ್ಲಿ ಇರೋದು. ಆಲ್ರೈಟ್, ಸೊ ಇದು ನಿಮ್ಮ ಇವತ್ತಿನ ರೀಡಿಂಗ್ ಗ್ರೂಪ್ ನಂಬರ್ 1. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗುಡ್ ಲಕ್, ಆಲ್ ದ ಬೆಸ್ಟ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಂಬರ್ 2, ನೀವು ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಮೆಸೇಜಸ್ಸು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ತೋರಿಸ್ತಾ ಇರೋದು, ಐ ಡೋಂಟ್ ನೋ, ಇಟ್ ಈಸ್ ಅ ವೆರಿ ಆಡ್ ಇಮೇಜ್ ಅಥವಾ ವಿಷನ್ನು ತೋರಿಸ್ತಾ ಇರೋದು. ಈ ಪಕ್ಷಿಯಿಂದ ಲೈಕ್ ಇಷ್ಟೊಂದು ಥಿಕ್ಕಾಗಿರೋಂಥ ಫೆದರ್ಸ್ ಇದೆ ಈ ಪಕ್ಷಿಗೆ. ದಿಸ್ ಇಸ್ ಕ್ರೋ, ಕಾಗೆ ಎನರ್ಜಿ ಇದು. ಬಟ್ ಇದು ಯಾವ ಪಕ್ಷಿನ ತೋರಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಅದು ಬೇಜಾರಲ್ಲಿ ಕೂತಿದೆ, ಮತ್ತು ಅದ್ರದ್ದು ಫೆದರ್ ಏನಿದೆ ಅದೆಲ್ಲ ಕೆಳಗಡೆ ಬಿದ್ದೋಗಿದೆ. ಆ ಬಿದ್ದೋಗಿರೋ ಫೆದರ್ನ ಅದು ಬೇಜಾರಲ್ಲಿ ನೋಡ್ತಾ ಇದೆ. ಮೇ ಬಿ ಥಂಡರ್ ಹೊಡಿತೋ, ಸ್ಟಾರ್ಮ್ ಈ ಮಿಂಚಿಗೆ ಸಿಗಾಕೊಂತೋ, ಅಥವಾ ಈ ಗುಡುಗಿಗೆ ಸಿಗಾಕೊಳ್ತೋ, ಅದರದ್ದು ರೆಕ್ಕೆ ಗೊತ್ತಿಲ್ಲ. ಬಟ್ ಎಲ್ಲ ರೆಕ್ಕೆಗಳು ಉದ್ರೋಗಿರೋ ಥರ ಇದೆ. ಅದು ಬೇಜಾರಲ್ಲಿ ನೋಡ್ತಾ ಇರೋ ಥರ ಇದೆ. ಮೇ ಬಿ ಇಟ್ ಡಿಂಟ್ ಎಕ್ಸ್ಪೆಕ್ಟ್ ಈ ಥರದೊಂದು ಸಿಚುವೇಶನ್ ಬರುತ್ತೆ ಜೀವನದಲ್ಲಿ ಅಂತ ಹೇಳಿ. ಬಟ್ ಸಡನ್ನಾಗಿ ಆ ರೀತಿ ಅಂದ್ಕೊಳ್ದೇ ಇರೋ ಥರ ಒಂದು ಟ್ವಿಸ್ಟ್ ಟರ್ನ್ ಆಗಿ ಜೀವನದಲ್ಲಿ ಈ ಪಕ್ಷಿ ಬಂದು ತನ್ನ ರೆಕ್ಕೆಯಿಂದ ಬಿದ್ದಿರೋ ಆ ಫೆದರ್ಸ್ನೆಲ್ಲ ನೋಡ್ತಾ ಇದೆ ಬೇಜಾರಲ್ಲಿ. ಬಟ್ ಐ ಆಮ್ ಆಲ್ಸೋ ಸೀಯಿಂಗ್ ಲೈಕ್ ಆಲ್ರೆಡಿ ಆ ಬಿದ್ದಿರೋ ಫೆದರ್ಸ್ ಬಂದು ಗಾಳಿಗೆ ಹಾರೋಗ್ತಾ ಇರೋದು. ದೇರ್ ಇಸ್ ಅ ಲಾಟ್ ಆಫ್ ರಿಲೀಸ್. ಮೇ ಬಿ ನೀವು ಎಷ್ಟೊಂದನ್ನು ರಿಲೀಸ್ ಮಾಡ್ತಾ ಇರ್ಬೋದು, ಆಲ್ರೆಡಿ ರಿಲೀಸ್ ಮಾಡಾಗಿರ್ಬೋದು, ಅಥವಾ ರಿಲೀಸ್ ಮಾಡುವಂಥ ಪ್ರಾಸೆಸ್ಸಲ್ಲಿರ್ಬೋದು. ಹಳೆಯ ನೆನಪುಗಳು ಅಥವಾ
ಪಾಸ್ಟು ಮೇ ಬಿ ರೀಸೆಂಟಾಗಿ ರಿಲೇಷನ್ಶಿಪ್ಪಿಂದ ಆಚೆ ಬಂದಿರ್ಬೋದು, ಅಥವಾ ಹಳೆ ಐಡಿಯಾಸಿಂದ ಆಚೆ ಬರ್ತಿರ್ಬೋದು, ಹಳೆ ಥರ ಲೈಫಿಂದ ಆಚೆ ಬರ್ತಿರ್ಬೋದು, ಅಥವಾ ಹಳೆ ಥರ ಲೈಫಿಂದ ನಾನು ಆಚೆ ಬರಬೇಕು ಅಂತ ಅಂದ್ಕೊಳ್ತಿರ್ಬೋದು. ಬಟ್ ದೆರ್ ಇಸ್ ಅ ಲಾಟ್ ಆಫ್ ನ್ಯೂನೆಸ್ ನಿಮ್ಮ ಎನರ್ಜಿನಲ್ಲಿ, ಲೈಕ್ ಹಳೇದ್ರಿಂದ ಈ ಹೊಸ ಎನರ್ಜಿಗೆ ಮೂವ್ ಆಗ್ತಾ ಇರೋ ಥರ ಇದೆ. ಕಮಿಂಗ್ ಬ್ಯಾಕ್ ಟು ದಟ್ ಬರ್ಡ್, ಪಾಪ ಬೇಜಾರಲ್ಲಿದ್ದಂಥ ಪಕ್ಷಿಗೆ ಲೈಕ್ ಅದರಲ್ಲಿ ಲೈಕ್ ಆ ಬೇಜಾರಲ್ಲೂ ಏನೋ ಒಂದು ಹೋಪ್ ಇರೋ ಥರ ಇದೆ. ಆ ಬಿದ್ದಿರೋ ಫೆದರ್ಸ್ ಎಲ್ಲ ಮತ್ತೆ ವಾಪಸ್ ಬೆಳೆಯುತ್ತೆ ಅನ್ನೋ ಥರ, ಮತ್ತು ಬೆಳೆದಾಗ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋ ಥರ, ಮತ್ತು ಸ್ನೇಕ್ ಅದ್ರ ಸ್ಕಿನ್ ಶೆಡ್ ಮಾಡ್ತಾ ಇರೋದನ್ನ ತೋರಿಸ್ತಾ ಇದ್ದಾರೆ. ಟೈಮ್ ಬಂದಾಗ ಹಾವು ಬಂದು ತನ್ನ ಸ್ಕಿನ್ನನ್ನೆಲ್ಲ ಪೊರೆ ಬಿಡಬೇಕಾಗಿರುತ್ತೆ, ಸೊ ದಟ್ ಆ ಫ್ರೆಶ್ ಸ್ಕಿನ್ನು ಫ್ರೆಶ್ ಆಗಿ ಅದ್ರ ಮೇಲಿರುವಂಥ ಸ್ಕಿನ್ ಬಂದು ಇಟ್ ವಿಲ್ ಬಿ ಶೈನಿ. ಮತ್ತು ನೆಕ್ಸ್ಟ್ ಎಷ್ಟೊಂದು ವರ್ಷ ತನಕ ಆ ಸ್ಕಿನ್ನು ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇಟ್ ಇಸ್ ಟೈಮ್ ಅದನ್ನೆಲ್ಲ ಶೆಡ್ ಮಾಡೋದಕ್ಕೆ. ನಾನೀಗ ಮಾತಾಡ್ತಾ ಫೆದರ್ಸ್ ಏನಿತ್ತು ಅದೆಲ್ಲ ಗಾಳಿನಲ್ಲಿ ಆರು ಹೋಗ್ತಾರ ಥರ ತೋರಿಸ್ತಾ ಇದ್ದಾರೆ. ಸೊ ಪಾಸ್ಟ್ ಎಲ್ಲ ಸಿಕ್ಕಾಪಟ್ಟೆ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಯು ಆರ್ ಸೋ ರೆಡಿ ಈ ಹೊಸ ಎನರ್ಜಿಗೆ ಎಂಟರ್ ಆಗೋದಕ್ಕೆ. ಆಲ್ರೆಡಿ ನೀವು ಎಂಟರ್ ಆಗಿರ್ಬೋದು. ಈ ಹೊಸ ರೆಕ್ಕೆ ಎಲ್ಲ ಬಂದಿರೋ ಸಮಯ, ಅಂದರೆ ಆ ಹೊಸ ಫೆದರ್ ಅಂದರೆ ಹೊಸ ಸೆಟ್ ಆಫ್ ಸ್ಕಿನ್, ಹೊಸ ಸೆಟ್ ಆಫ್ ಫೆದರ್ಸ್. ಈಗ ನಾವು ಕೊಟ್ಟಂಥ ಎಕ್ಸಾಂಪಲ್ನ ನಾವು ಕನ್ಸಿಡರ್ ಮಾಡಿದ್ರೆ ಈ ಹಾವು ಪೊರೆ ಬಿಟ್ಟು ಈಗ ಹೊಸ ಸ್ಕಿನ್ ಬೆಳೆದಿರೋ ಥರ, ಪಕ್ಷಿದು ಹಳೆ ಫೆದರ್ಸ್ ಎಲ್ಲ ಹೋಗಿ ಈಗ ಹೊಸ ಫೆದರು. ಈ ಸಲ ಬೆಳೆದಿರೋ ಫೆದರಲ್ಲಿ ಮೇ ಬಿ ದೆರ್ ಇಸ್ ಅ ನ್ಯೂ ಕಲರ್, ನ್ಯೂ ಟ್ವಿಸ್ಟ್ ಅಥವಾ ನ್ಯೂ ಶೈನ್. ದೆರ್ ಇಸ್ ಲಾಟ್ ಆಫ್ ಬ್ರೈಟ್ನೆಸ್ ಆ್ಯಂಡ್ ಹೋಪ್ಫುಲ್ನೆಸ್. ನಾನು ಇದನ್ನು ಕಳ್ಕೊಂಡೆ, ಇದು ಯಾವತ್ತೂ ರಿಪ್ಲೇಸ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ, ಇದನ್ನು ಕಳ್ಕೊಂಡೆ, ಇನ್ಯಾವತ್ತೂ ನನಗೆ ಆ ನಗು ಕಾಣಲ್ಲ ಅಂತ ಅಂದ್ಕೊಂಡಿದ್ದೆ ನನ್ನ ಮುಖದಲ್ಲಿ. ಈ ಥರ ಡಾರ್ಕ್ನೆಸ್ಸಲ್ಲಿದ್ದೆ, ನನಗೆ ಯಾವತ್ತೂ ಬೆಳಕು ಕಾಣಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ರೈಟ್ ನೌ ಐ ಆಮ್ ಹೋಪ್ಫುಲ್. ಆ ಬೆಳಕು ಮತ್ತೆ ಕಾಣಿಸ್ತಾ ಇರೋದು ನನಗೆ ಗೊತ್ತಾಗ್ತಾ ಇದೆ. ಆ ಬೆಳಕು ದೂರನೂ ಇಲ್ಲ, ಆ್ಯಕ್ಚುಲಿ ತುಂಬ ಹತ್ತಿರದಲ್ಲಿದ್ದೀರಾ ಆ ಬೆಳಕಿಗೆ. ಐ ಆಮ್ ಎಂಟರಿಂಗ್, ಈ ಟನಲಿಂದ ಆಚೆ ಬರ್ತಾ ಇದ್ದೀನಿ. ಸೊ ಆ ಒಂದು ಹೊಸ ಸ್ಕಿನ್ನು ಇಟ್ ಇಸ್ ಶೈನಿಂಗ್ ಆ್ಯಂಡ್ ಶಿಮರಿಂಗ್, ಹೊಸ ಫೆದರ್ಸು ವಿತ್ ನ್ಯೂ ಕಲರ್, ನ್ಯೂ ಟೆಕ್ಸ್ಚರ್. ಇಟ್ ಈಸ್ ವೆರಿ ಬ್ಯೂಟಿಫುಲ್. ಮೊದಲಿಗಿಂತ ಈ ಸಲ ಬಂದಿರೋ ಫೆದರ್ ಇನ್ನೂ ಚೆನ್ನಾಗಿದೆ ನಂದು ಅಂತ ಹೇಳಿ ಆ ಪಕ್ಷಿ ತನ್ನ ಫೆದರ್ಸ್ನ ತಿರ್ಗಾ ನೋಡ್ಕೊಳ್ತಾ ಲೈಕ್ ಇಟ್ ಈಸ್ ರಿಯಲಿ ಹ್ಯಾಪಿ. ಇದು ಹೊಸದ ಥರ ಇದೆ. ಮತ್ತು ಹಾರೋ ಪ್ರಯತ್ನ ಪಟ್ಟಾಗ ಈ ಸಲ ಬಂದಿರುವಂಥ ಫೆದರ್ಸ್ ಏನಿದೆ ಇನ್ನೂ ಅಗಲವಾಗಿದೆ, ಇನ್ನೂ ಫಾಸ್ಟಾಗಿ ಹಾರ್ಬೋದು, ಇನ್ನೂ ಎತ್ತರಕ್ಕೆ ಹಾರ್ಬೋದು. ದಿಸ್ ಇಸ್ ನೈಸ್, ದಿಸ್ ಇಸ್ ಬ್ಯೂಟಿಫುಲ್. ನಾನು ಯಾಕೆ ಕಳ್ಕೊಂಡೆ ಅದನ್ನು ಅಂತ ಗೊತ್ತಿರಲಿಲ್ಲ. ಬಟ್ ಇವಾಗ ಅದು ರೀಗೇನ್ ಆಗಬೇಕಾದ್ರೆ, ರಿಪ್ಲೇಸ್ ಆಗಬೇಕಾದ್ರೆ ಏನೇನು ಕಳ್ಕೊಂಡೆ ಅದರಿಂದ ಹೊಸದನ್ನು ನಾವು ಐ ಆಮ್ ಫೀಲಿಂಗ್ ರಿಯಲಿ ಗುಡ್. ಲೈಕ್ ದೆರ್ ಇಸ್ ಅ ರೀಬರ್ತ್ ಎನರ್ಜಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಆದಾಗ, ಗ್ರೂಪ್ ನಂಬರ್ 2. ಸೊ ದೆರ್ ಇಸ್ ಅ ಲಾಟ್ ಆಫ್ ಡೆತ್, ಎಂಡಿಂಗ್ಸ್. ಸೊ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಎಂಡಿಂಗ್ಸ್ ಆಗಿ ಈ ಹೊಸ ಎನರ್ಜಿಗೆ, ರೀಬರ್ತ್ ಎನರ್ಜಿಗೆ ನೀವು ಆಲ್ರೆಡಿ ಮೂವ್ ಆಗಿದ್ದೀರಾ. ನಿಮಗೆ ಹೊಸ ಫೆದರ್ಸ್ ಬಂದಿರುವಂಥ ಸಮಯ, ಹೊಸ ಸ್ಕಿನ್ ರೇಸ್ ಆಗ್ತಾ ಇರುವಂಥ ಸಮಯ, ಸ್ಕಿನ್ ಲೈಕ್ ಫ್ರೆಶ್ ಸ್ಕಿನ್, ಲೈಕ್ ದಟ್ ಈಸ್ ಅನ್ ಎಕ್ಸಾಂಪಲ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಐಬಿಸ್ ವಿಸ್ಡಮ್. ಅದು ನಿಮ್ಗೆ ಆಲ್ರೆಡಿ ಸೈಕಿಕ್ಲಿ ಅಂದರೆ ಸ್ಪಿರಿಚುವಲಿ ಅಥವಾ ಸ್ಪಿರಿಚುವಲ್ ಸೆನ್ಸಸಲ್ಲಿ ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗ್ತಿರ್ಬೋದು. ಈ ಎನರ್ಜೀಸ್ ಎಲ್ಲ ಶಿಫ್ಟ್ ಆಗ್ತಾ ಇರೋದು, ಬದಲಾಗ್ತಾ ಇರೋದು, ನಿಮ್ಮಲ್ಲಿ ಇರುವಂಥ ಬದಲಾವಣೆಗಳು ಅಥವಾ ಹೊಸದನ್ನು ನಾನು ಬದಲಾಯಿಸಬೇಕು ಅಂತ ಅಂದ್ಕೊಳ್ತಾ ಇರೋದು, ಹಳೆ ಲೈಫ್ ಸ್ಟೈಲ್ನ ಬಿಟ್ಟು ಹೊಸ ಲೈಫ್ ಸ್ಟೈಲ್ನ ಶುರು ಮಾಡಬೇಕಂತ ಅಂದ್ಕೊಳ್ತಾ ಇರೋದು. ಮೇ ಬಿ ಮುಂಚೆ ನಾವು ಹೆಲ್ತ್ ಬಗ್ಗೆ ಅಷ್ಟೊಂದು ಆಲೋಚನೆ ಇರಲಿಲ್ಲ, ಸಡನ್ನಾಗಿ ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದ್ಕೊಳ್ತಾ ಇದ್ದಿದ್ದು. ಇಷ್ಟು ದಿನ ಲೈಫ್ ಹೆಂಗೋ ಒಂದು ಹೋಗ್ತಾ ಇದೆ ಅನ್ನಿಸ್ತಾ ಇದ್ದಿದ್ದು, ಇಲ್ಲ ನನ್ನ ಲೈಫ್ನ ನಾನು ಕಂಟ್ರೋಲಿಗೆ ತೊಗೊಳ್ಬೇಕು ಅಂತ ಅನ್ನಿಸ್ತಾ ಇರ್ಬೋದು. ಸೊ ಯು ಹ್ಯಾವ್ ಎಂಟರ್ಡ್ ಅ ನ್ಯೂ ಎರಾ ಅಂತ ಹೇಳ್ತಾ ಇರೋದು. ನ್ಯೂ ಟೈಮ್ ಲೈನ್, ನ್ಯೂ ಎನರ್ಜಿ, ನ್ಯೂ ಪೋರ್ಟಲ್ಗೆ ನೀವು ಎಂಟರ್ ಆಗಿರೋ ಥರ ಇದೆ. ಆ್ಯಂಡ್ ದಿಸ್ ಟೈಮ್ ಈ ಪೋರ್ಟಲಿಂದ ಆಚೆ ಅಂದರೆ ಈ ಹೊಸ ಎರಾನಲ್ಲಿ ಇಟ್ ಫೀಲ್ಸ್ ಲೈಕ್ ನೀವು ನಿಮ್ಮ ಪ್ರಯಾರಿಟಿ ಆಗ್ತಾ ಇರೋ ಥರ ಇದೆ. ಸೊ ನಿಮಗೆ ಈ ಸಮಯದಲ್ಲಿ ಆ ಕನ್ಫ್ಯೂಷನ್ ನಡೀತಿರ್ಬೋದು ನಿಮ್ಮ ಮೈಂಡಲ್ಲಿ, ಏನಾಗ್ತಾ ಇದೆ, ಏನು ನಡೀತಾ ಇದೆ, ಎನರ್ಜೀಸ್ ಎಲ್ಲ ಶಿಫ್ಟ್ ಆಗ್ತಾ ಇದೆ, ನನಗೆ ಅನ್ನಿಸ್ತಾ ಇರೋದು ನಿಜಾನ, ನನಗೆ ಈ ಹೊಸ ಫೀಲಿಂಗ್ಸ್ಗಳು, ಹೊಸ ಇಂಟ್ರೆಸ್ಟ್ಗಳು, ಹೊಸ ಐಡಿಯಾಸ್ ಬರ್ತಾ ಇರೋದು, ಇದೆಲ್ಲ ಏನಕ್ಕೆ ಈ ಥರ ಆಗ್ತಾ ಇದೆ, ಏನಕ್ಕೆ ಈ ಥರ ಬರ್ತಾ ಇದೆ ಅನ್ನೋ ಥರ ಗೊಂದಲ ಇದ್ದರೆ, ಅಥವಾ ಜಸ್ಟ್ ಕ್ಯೂರಿಯಸ್ ಆರ್ ಐ ಆಮ್ ನಾಟ್ ಶ್ಯೂರ್ ಅನ್ನೋ ಥರ ಎನರ್ಜಿ ಇದ್ದರೆ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತಿನ ರೀಡಿಂಗಲ್ಲಿ ನಿಮಗೆ ಕನ್ಫರ್ಮ್ ಮಾಡ್ತಾ ಇರೋದು
ಎಸ್ ಯು ಆರ್ ಚೇಂಜಿಂಗ್, ಯು ಆರ್ ಮೂವಿಂಗ್ ಹೊಸ ಎನರ್ಜಿಗೆ ಅಂತ ಹೇಳಿ. ಮತ್ತು ಮಾತಾಡಬೇಕಾದ್ರೆ ನನಗೆ ಇಚ್ಚಿಂಗ್ ಆಗ್ತಾ ಇರೋದು, ನನ್ನ ಕೈಯಲ್ಲಿ ಸ್ಕಿನ್ ರ್ಯಾಷಸ್ಸು, ಸ್ಕಿನ್ ಇಚ್ಚಿಂಗ್ ಆಗ್ತಾ ಇರೋದು. ಸೊ ನಿಮ್ಮ ಬಾಡಿ ಡಿಟಾಕ್ಸಿಫೈ ಮಾಡ್ತಾ ಇರ್ಬೋದು ಈ ಸಮಯದಲ್ಲಿ, ಅಥವಾ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಡಿಟಾಕ್ಸಿಫೈ, ನಿಮ್ಮ ಬಾಡಿನ ಡಿಟಾಕ್ಸ್ ಮಾಡಿ, ನಿಮ್ಮ ಲೈಫ್ನ ಡಿಟಾಕ್ಸ್ ಮಾಡಿ. ಡಿಟಾಕ್ಸ್ ಇಸ್ ರಿಲೀಸಿಂಗ್ ಎಕ್ಸಾಕ್ಟ್ಲಿ. ಸೊ ಡಿಟಾಕ್ಸ್ ಯುವರ್ ಬಾಡಿ, ಡಿಟಾಕ್ಸ್ ಯುವರ್ ಲೈಫ್. ಆ ಟಾಕ್ಸಿನ್ಸ್ನ ನಿಮ್ಮ ಲೈಫಿಂದ, ನಿಮ್ಮ ಬಾಡಿಯಿಂದ, ನಿಮ್ಮ ಪ್ರೆಸೆನ್ಸಿಂದ, ನಿಮ್ಮ ಎಕ್ಸಿಸ್ಟೆನ್ಸಿಂದ ನೀವು ರಿಲೀಸ್ ಮಾಡಬೇಕು ಅನ್ನೋವಂಥ ಒಂದು ಅರ್ಜಸ್ ಬರ್ತಿದ್ರೆ ಇಟ್ ಈಸ್ ಅ ಥಮ್ಸ್ ಅಪ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಎಸ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್, ನಿಮಗೆ ಅರ್ಥ ಆಗ್ತಾ ಇದೆ, ಲೈಕ್ ಒಳಗಡೆ ನಿಮಗೆ ಏನು ಅನ್ನಿಸ್ತಾ ಇದೆ ಅದು ನಿಜ ಅಂತ ಹೇಳ್ತಾ ಇರೋದು. ಬಿಕಾಸ್ ಈ ಕಾರ್ಡ್ ಬಂದು ಐಬಿಸ್ ಇಸ್ ಅ ವಿಸ್ಡಮ್. ನಿಮ್ಮ ಹಾರ್ಟು, ನಿಮ್ಮ ಸೋಲು, ನಿಮಗೆ ಗೊತ್ತು, ನಿಮಗೆ ಏನು ಮೆಸೇಜ್ ಹೇಳ್ತಾ ಇದೆ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಾ ಇರೋದಕ್ಕೆ ಕನ್ಫರ್ಮೇಷನ್ ಕೊಡ್ತಾ ಇರೋದು ಈ ಕಾರ್ಡು ನಿಮಗೆ. ಲೈಕ್ ನಿಮಗೆ ಅನ್ನಿಸ್ತಾ ಇರೋದು ಈ ಚೇಂಜಸ್ ಆಗ್ತಾ ಇದೆ, ಹೌದು ಏನೋ ಅನ್ನಿಸ್ತಾ ಇದೆ, ಏನೋ ಬದಲಾಗ್ತಾ ಇದೆ, ಅಥವಾ ದೇರ್ ಇಸ್ ಸಮಥಿಂಗ್ ಹ್ಯಾಪನಿಂಗ್ ನನ್ನಲ್ಲಿ ಇವಾಗ. ಎಸ್ you have changed or you're changing for a good, for your improvement. ಮೇ ಬಿ ಕೆಲವ್ರಿಗೆ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇರ್ಬೋದು, ಮೇ ಬಿ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಮಾಡಬೇಕು ಅನ್ನಿಸ್ತಾ ಇರ್ಬೋದು. ಸೊ ಲಿಸನ್ ಟು ಯುವರ್ ಇನ್ನರ್ ವಿಸ್ಡಮ್ ಅಂತ ಹೇಳಿ, ಸೊ ಲಿಸನ್ ಟು ಯುವರ್ ಸೋಲ್ ಗೈಡೆನ್ಸ್ ಅಂತ ಹೇಳ್ತಾ ಇರೋದು. ಸೊ ನಿಮ್ಮ ಮೊದಲನೇ ಅಫರ್ಮೇಷನ್ನೇ ಬಂದು ಐ ಲಿಸನ್ ಟು ಮೈ ಸೋಲ್ ಗೈಡೆನ್ಸ್. ಮತ್ತು ಸಿಕ್ಕಾಪಟ್ಟೆ ಹೀಲಿಂಗ್ ಆಗ್ತಾ ಇದೆ ಈ ಸಮಯದಲ್ಲಿ. ಇಷ್ಟು ದಿನ ನಿಮ್ಮ ಹೆಲ್ತನ್ನು ಇಗ್ನೋರ್ ಮಾಡಿದರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ನಿಮ್ಮ ಒಳಗಡೆ ಬರ್ತಾ ಇರೋವಂಥ ಮೆಸೇಜಸ್ ಬಂದು ನಿಮ್ಮ ಸೋಲ್ ಹೇಳ್ತಾ ಇರೋದು ಇಟ್ ಈಸ್ ಟೈಮ್ ಟು ಹೀಲ್. ನಮ್ಮ ಫಿಸಿಕಲ್ ಬಾಡಿನ ಹೀಲ್ ಮಾಡೋದಕ್ಕೆ, ನಮ್ಮ ಫಿಸಿಕಲ್ ಬಾಡಿ ಇರುವಂಥ ಟಾಕ್ಸಿನ್ಸ್ನ ತೆಗೆದಾಕೋದಕ್ಕೆ, ನಮ್ಮ ಲೈಫಲ್ಲಿರುವಂಥ ಟಾಕ್ಸಿನ್ಸ್ನ ತೆಗೆದಾಕೋದು ಅಂಥದಕ್ಕೆ ದಿಸ್ ಇಸ್ ದ ಟೈಮ್. ನಿಮಗೆ ಅನ್ನಿಸ್ತಾ ಇರೋದು ಸರಿ ಇದೆ, ನಿಮಗೆ ಏನು ಫೀಲ್ ಆಗ್ತಾ ಇದೆ ಅದು ಸರಿ ಇದೆ. ಆ್ಯಂಡ್ ಎಸ್ ಯು ಆರ್ ಚೇಂಜಿಂಗ್. ಸೊ ಈ ರೀಡಿಂಗಲ್ಲಿ ನಿಮ್ಮ ಒಳಗಡೆ ಇದ್ದಂಥ ಡೌಟ್ಸ್ಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಆನ್ಸರ್ ಮಾಡ್ತಾ ಇರೋ ಥರ ಇದೆ. Yes, lot of changes. Yes, say yes to life, okay? And I keep seeing yes, like ಮುಂದ್ಗಡೆ ಒಂದು ನಿಯಾನ್ ಸೈನಲ್ಲಿ ಡಾರ್ಕ್ ಗ್ರೀನ್ ನಿಯಾನ್ ಸೈನಲ್ಲಿ ಬ್ಲಿಂಕ್ ಆಗ್ತಾ ಇರೋ ಥರ ಇದೆ. ಎಸ್, ಜಸ್ಟ್ ಸೇ ಎಸ್ ಟು ಲೈಫ್, ಜಸ್ಟ್ ಸೇ ಎಸ್ ಟು ಚೇಂಜಸ್ ಆ್ಯಂಡ್ ಡಿಟಾಕ್ಸಿಫೈ ಲೈಫ್ನ, ನಮ್ಮ ಬಾಡಿನ ಲೆಟ್ಸ್ ಡಿಟಾಕ್ಸಿಫೈ ಆ್ಯಂಡ್ ಬಿಕಮ್ ಬ್ರ್ಯಾಂಡ್ ನ್ಯೂ ಎನರ್ಜಿ ಅನ್ನೋ ಥರ ಇದೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಗೆ. ಓ ಮೈ ಗುಡ್ನೆಸ್, ಲುಕ್ ಎಟ್ ದ್ಯಾಟ್, ಲೆಟ್ಟಿಂಗ್ ಗೋ. ಆಬ್ಸಲ್ಯೂಟ್ಲಿ ನಿಮ್ಮ ಲೈಫಲ್ಲಿ ಆಲ್ರೆಡಿ ನೀವು ಎಷ್ಟೊಂದನ್ನು ಬಿಟ್ಟಿರ್ಬೋದು ಅಥವಾ ಬಿಡ್ತಿರ್ಬೋದು ಈ ಸಮಯದಲ್ಲಿ. ಫುಡ್ ಇರ್ಬೋದು, ಡಯಟ್ ಇರ್ಬೋದು, ಬಟ್ಟೆ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ನಂಬಿಕೆಗಳಿರ್ಬೋದು, ಜನರಿರ್ಬೋದು, ಫ್ರೆಂಡ್ಶಿಪ್ಗಳಿರ್ಬೋದು, ಅಥವಾ ಹಳೆ ಲೈಫ್ ಇರ್ಬೋದು. ಓವರಾಲ್ ಆಗಿ ಯು ಆರ್ ಲೆಟ್ಟಿಂಗ್ ಗೋ. ಅಥವಾ ಪಾಸ್ಟ್ ಪೇನ್ ಇರ್ಬೋದು, ಹರ್ಟ್ ಇರ್ಬೋದು, ಎಕ್ಸ್ ಪಾರ್ಟ್ನರ್ ಇರ್ಬೋದು, ಯಾವತ್ತು 1989 ಯಾರೋ ಏನೋ ಹೇಳಿದ್ರು ಆ ಒಂದು ಪೇನ್ ಇರ್ಬೋದು, ಅಥವಾ ಅವ್ರು ಆವತ್ತು ಹಿಂಗೆ ಅಂದರು ಅನ್ನೋವಂಥದ್ದು ಹಳೆ ಗ್ರಡ್ಜ್ಗಳಿರ್ಬೋದು. ಯು ಆರ್ ಜಸ್ಟ್ ರಿಲೀಸಿಂಗ್ ಅ ಲಾಟ್ ಆಫ್ ಥಿಂಗ್ಸ್ ಈ ಸಮಯದಲ್ಲಿ. ಅದು ಫಿಸಿಕಲ್ ಏಲ್ಮೆಂಟ್ಸ್ ಕೂಡ. ಇಟ್ ಇಸ್ ಟೈಮ್ ಯು ಆರ್ ರೆಡಿ ಟು ಲೆಟ್ ಗೋ ಆ್ಯಂಡ್ ರಿಲೀಸ್. ಎಷ್ಟೊಂದು ಬೇಡದೇ ಇರೋವಂಥದ್ದನ್ನು ನಿಮ್ಮ ಲೈಫಲ್ಲಿ, ಮನೆಯೂ ಕೂಡ ನೀವು ಈ ಟೈಮಲ್ಲಿ ಕ್ಲೆನ್ಸ್ ಮಾಡ್ತಿರ್ಬೋದು, ಕ್ಲಿಯರ್ ಮಾಡ್ತಿರ್ಬೋದು. ಹಳೆ ಬಟ್ಟೆ, ಹಳೆ ಐಟಮ್ಸು, ಹಳೆ ಜಂಕ್ ಐಟಮ್ಸು. Like this is the time for releasing and letting go, group number 2, because ಈ ಹೊಸ ಎನರ್ಜಿನ ನಿಮ್ಮ ಲೈಫಿಗೆ ಇನ್ವೈಟ್ ಮಾಡ್ತಾ ಇದ್ದೀರಾ. ಮತ್ತು ಇವತ್ತಿನ ರೀಡಿಂಗಲ್ಲಿ ಎಸ್ಪೆಷಲಿ ನಿಮ್ಮಲ್ಲಿ ಇರುವಂಥ ಡೌಟ್ಸ್ಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಉತ್ತರ ಕೊಡ್ತಾ ಇರೋದು ಇಟ್ ಈಸ್ ಟೈಮ್ ಆ್ಯಂಡ್ ಇಟ್ ಈಸ್ ರೈಟ್. ನಿಮಗೆ ಅನ್ನಿಸ್ತಾ ಇರೋವಂಥ ವಿಚಾರಗಳು, ಒಳಗಡೆ ಬರ್ತಾ ಇರೋವಂಥ ಅರ್ಜಸ್ ಏನಿದೆ, ನಿಮ್ಮ ಸೋಲ್ ಏನು ಹೇಳ್ತಾ ಇದೆ, ಅಥವಾ ಆ ಫೀಲಿಂಗ್ ಏನಿದೆ ನಿಮ್ಮಲ್ಲಿ, ಏನೋ ಬದಲಾಗ್ತಾ ಇದೆ ಅಥವಾ ಏನೋ ಆಗ್ತಾ ಇದೆ, ಅಥವಾ ನಾನು ಇದೆಲ್ಲ ಯಾಕೆ ಅನ್ನಿಸ್ತಾ ಇದೆ ನಂಗೆ ಮಾಡಬೇಕು. ಸೊ ದ ಆನ್ಸರ್ ಈಸ್ ಬಿಕಾಸ್ ನೀವು ಕನಸು ಕಾಣ್ತಾ ಇರೋವಂಥ ಈ ಲೈಫನ್ನ ನೀವು ಪಡೆಯೋದಕ್ಕೆ ನಮಗೆ ಬೇಡದೇ ಇರೋವಂಥ ಲೈಫನ್ನ ನಾವು ಹಿಂದೆ ಬಿಡಬೇಕಾಗತ್ತೆ, ರೈಟ್? ಲೈಕ್ ನನಗೆ ಹೊಸ ಸೋಫಾ ಬೇಕಂದರೆ ಹಳೆ ಸೋಫಾನ ಫಸ್ಟು ಮನೆಯಿಂದ ಆಚೆ ತೆಗೆದು ಹಾಕಬೇಕಾಗತ್ತೆ. ನನಗೆ ಹೊಸ ಪಾರ್ಟ್ನರ್ ಬೇಕು ಅಂತಂದರೆ ನನ್ನ ಲೈಫಲ್ಲಿ ಲೈಕ್ ನನಗೆ ಬೇಕಾಗಿರೋ ಪಾರ್ಟ್ನರ್ ಬಂದು ಐ ವಾಂಟ್ ಲವಿಂಗ್, ನರ್ಚರಿಂಗ್, ಲೈಕ್ ಅ ಬೆಸ್ಟ್ ಫ್ರೆಂಡ್,
ಲೈಕ್ ಅ ಹೆಲ್ದಿ ಬ್ಯೂಟಿಫುಲ್ ಲವ್ವಿಂಗ್ ಕೇರಿಂಗ್ ರಿಲೇಷನ್ಶಿಪ್ ಬೇಕು ಅಂತ ನಾನು ಕನಸು ಕಾಣ್ತಿದ್ರೆ, ಫಸ್ಟ್ ಆಫ್ ಆಲ್ ನನ್ನ ಲೈಫಲ್ಲಿ ಇರೋವಂಥವ್ರು ನನಗೆ ಬೆಲೆ ಕೊಡದೇ ಇರೋವಂಥವ್ರು, ಅಥವಾ ನಾನು ಯಾರು, ನಾನು ಏನು ಕೊಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಊಹೆನೂ ಇಲ್ಲ ಅನ್ನೋ ಅಂಥವ್ರನ್ನ ನಮ್ಮ ಜೀವನದಿಂದ ನಾವು ರಿಲೀಸ್ ಮಾಡ್ದಿರಾ ಇಂಥ ಒಂದು ಪ್ರೀತಿ ತುಂಬಿರೋ ಅಂಥ ರಿಲೇಷನ್ಶಿಪ್ನ ನೀವು ಇನ್ವೈಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಯು ಆರ್ ರಿಲೀಸಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ಐ ಆಮ್ ನಾಟ್ ಟೆಲಿಂಗ್ ಲೈಕ್ ಜನರನ್ನು ಬಿಟ್ಬಿಟ್ಟು ನಾವು ಮುಂದೆ ಹೋಗ್ತಾ ಇರಬೇಕಂತ ಹೇಳಿ. ನಿಮ್ಗೆ ಆಲ್ರೆಡಿ ಗೊತ್ತು ಈ ರಿಲೇಷನ್ಶಿಪ್ ಎಲ್ಲೂ ಹೋಗ್ತಾ ಇಲ್ಲ, ದೆರ್ ಇಸ್ ನಥಿಂಗ್. ಈ ವ್ಯಕ್ತಿ ಈ ಕಾಲಕ್ಕೆ ಈ ಜನ್ಮಕ್ಕೆ ಬದಲಾಗೋ ಥರ ಕಾಣಿಸ್ತಾ ಇಲ್ಲ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಏನು, ಐ ವಾಂಟ್ ಅ ಲವ್ವಿಂಗ್ ಕೇರಿಂಗ್ ಅಂಡರ್ಸ್ಟ್ಯಾಂಡಿಂಗ್ ರಿಲೇಷನ್ಶಿಪ್. ಬಟ್ ಇಲ್ಲಿ ಈ ಸಿಚುವೇಷನಲ್ಲಿ ಇಟ್ ಈಸ್ ನಾಟ್ ಹ್ಯಾಪ್ನಿಂಗ್. ಸೊ ನಾನು ಇದನ್ನು ರಿಲೀಸ್ ಮಾಡ್ದಿರಾ ನಾನು ಏನನ್ನು ಕೇಳ್ತಾ ಇದ್ದೀನಿ ಅದು ನನ್ನ ಲೈಫಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ನಾನು ಕನಸು ಕಾಣ್ತಾ ಇರೋದು ಲೈಕ್ ಅ ಬಿಗ್ ಫಾರೆಸ್ಟ್ ಅಥವಾ ಮ್ಯಾನ್ಷನ್ ರೇಂಜಿಗೆ ನಾನು ಕನಸು ಕಾಣ್ತಾ ಇರೋದು. ಬಟ್ ನಾನು ಇಲ್ಲಿರೋ ಸಿಚುವೇಷನಿಂದ ನಾನು ಮೂವ್ ಆಗೋದಕ್ಕೂ ರೆಡಿ ಇಲ್ಲ, ಅಥವಾ ನಾನೇನು ಬದಲಾಯಿಸೋದಕ್ಕೂ ರೆಡಿ ಇಲ್ಲ ಅಂತಂದರೆ ನಾವು ಕನಸು ಕಾಣ್ತಾ ಇರೋವಂಥ ಜೀವನನ ನಾವು ಇನ್ವೈಟ್ ಮಾಡೋದಕ್ಕೆ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಬೇಸಿಕ್ಲಿ ನಿಮ್ಮ ಲೈಫಲ್ಲಿ ಈಗ ನಡೀತಾ ಇರೋವಂಥ ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್, ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ನಿಮ್ಮ ಲೈಫಲ್ಲಿ ಇವಾಗ, ದ ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್. ಆ್ಯಂಡ್ ಇಟ್ ಈಸ್ ವೆರಿ ಮಚ್ ಆ ರೈಟ್ ಡೈರೆಕ್ಷನ್ ಏನಿದೆ, ನೀವು ಏನನ್ನು ಕನಸು ಕಾಣ್ತಾ ಇದ್ದೀರಾ ನಿಮ್ಮ ಜೀವನ ಈ ರೀತಿ ಇರಬೇಕು ಅಂತ, ಆ ಡೈರೆಕ್ಷನಲ್ಲಿ ನಿಮ್ಮನ್ನು ಮೂವ್ ಮಾಡೋದಕ್ಕೆ. ಲೈಕ್ ಈ ಕಾರ್ಡಲ್ಲಿ ಈ ಸುತ್ತ ಇರೋವಂಥದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆ್ಯಂಡ್ ಗ್ರೇ, ಬಟ್ ನೀವು ಕಾಣ್ತಾ ಇರೋ ಕನಸು ಕಲರ್. ಓಕೆ, ಫುಲ್ ಕಲರ್, ಫುಲ್ ಥಿಯೇಟರ್, ಆ್ಯಂಫಿ ಥಿಯೇಟರ್, ಲೈಕ್ 4K ಕೈಂಡ್ ಆಫ್ ಮೂವಿ ನೀವು ಕೇಳ್ತಾ ಇರೋದು. ಬಟ್ ನಾವು ನೋಡ್ತಾ ಇರೋದು ಬ್ಲ್ಯಾಕ್ ಆ್ಯಂಡ್ ವೈಟ್, ಗ್ರೇ, ಎಲ್ಲೂ ಯಾವುದು ಕಲರ್ ಇಲ್ಲ, ಲೈಕ್ ಏನಾಗ್ತಾ ಇದೆ ಗೊತ್ತಿಲ್ಲ. ಸೊ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋದು ಈ 4K ರೆಸಲ್ಯೂಷನಲ್ಲಿರುವಂಥ ಮೂವಿಗೆ ನಿಮ್ಮನ್ನು ಮೂವ್ ಮಾಡೋದಕ್ಕೆ. ಆ್ಯಂಡ್ ಈ ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ ವಿತ್ ದ ಇಂಟೆನ್ಸಿಟಿ, ದೆರ್ ಇಸ್ ಲೈಕ್ ಲಾಟ್ ಆಫ್ ಅರ್ಜಸ್ ನಿಮ್ಮಲ್ಲಿ. ಇಲ್ಲ ನಾನು ಇದನ್ನು ಬದಲಾಯಿಸಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು. ಜಸ್ಟ್ ಸೇ ಎಸ್ ಟು ಲೈಫ್. ಈ ಸಮಯದಲ್ಲಿ ಗ್ರೂಪ್ ನಂಬರ್ 2, ನಿಮ್ಮನ್ನು ನೀವು ತಡಿಬೇಡಿ, ಈ ಬದಲಾವಣೆ ಪ್ರಾಸೆಸ್ನ ತಡಿಬೇಡಿ. ದೆರ್ ಇಸ್ ಲಾಟ್ ಆಫ್ ಟ್ರಾನ್ಸ್ಫರ್ಮೇಷನ್. ಈ ಬಟರ್ಫ್ಲೈನ ತೋರಿಸ್ತಾ ಇರೋದು, ಆ ಬಟರ್ಫ್ಲೈ ಆಗೋದಕ್ಕೆ ಮುಂಚೆ ಲೈಕ್ ಅದಕ್ಕೆ ರೆಕ್ಕೆ ಬರುತ್ತೆ ಅನ್ನುವಂಥ ಊಹೆ ಕೂಡ ಇರಲಿಲ್ಲ. ಆ ಕುಕ್ಕೂನಲ್ಲಿದ್ದಂಥ ಮೆಟಮಾರ್ಫಸಿಸ್ ಪ್ರಾಸೆಸ್ಸಲ್ಲಿದ್ದಂಥ ಉಳಕ್ಕೆ. ಸೊ ಬಟ್ ಅದರಿಂದ ಆಚೆ ಬಂದಾಗ ಆಬ್ಸಲ್ಯೂಟ್ಲಿ ಲುಕ್ ಎಟ್ ದಟ್ ಚೇಂಜ್. ಯು ಆರ್ ಇನ್ ಮಿಡ್ಲ್ ಆಫ್ ಚೇಂಜಸ್. ಗ್ರೂಪ್ ನಂಬರ್ 2, ನೀವು ಆ ಚೇಂಜ್ನ ಮಧ್ಯದಲ್ಲಿದ್ದೀರಾ ಈ ಸಮಯದಲ್ಲಿ. ಸೊ ಸ್ವಲ್ಪ ಓವರ್ವೆಲ್ಮ್ ಅನ್ಸ್ಬೋದು, ಅಂದರೆ ಓ ಮೈ ಗಾಡ್ ಇಷ್ಟೊಂದು ಬದಲಾವಣೆಗಳು ಹೆಂಗೆ ನಾನು ಹ್ಯಾಂಡ್ಲ್ ಮಾಡೋದು. ಯು ಆರ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಈ ಸಿಚುವೇಷನನ್ನು. ಯಾವುದೇ ಸಿಚುವೇಷನ್ ಇರಲಿ, ಏನೇ ಬದಲಾವಣೆಗಳಾಗ್ತಾ ಇರಲಿ, ಯು ಆರ್ ಡೂಯಿಂಗ್ ಫಂಟಾಸ್ಟಿಕ್. ಈ ಚೇಂಜಸ್ನೆಲ್ಲ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋದು. ಜಸ್ಟ್ ಸೇ ಎಸ್. ನಿಮ್ಮ ಒಳಗಡೆ ಬರ್ತಾ ಇರುವಂಥ ಅರ್ಜಸ್ಗಳನ್ನ ಲೈಕ್ ಏನು ಬದಲಾವಣೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ನಿಮಗೆ, ಸೇ ಎಸ್. ಆ ಭಯಕ್ಕೆ ಬೀಳ್ದಿರಾ, ಹಳೆ ಪ್ಯಾಟರ್ನ್ಸ್ಗೆ ಬೀಳ್ದಿರಾ, ಯಾವಾಗಲೂ ಇದು ಹೀಗೆ ಇತ್ತು, ಹೀಗೆ ಇದ್ದರೆ ಸೇಫ್ ಅನ್ನುವಂಥ ಆ ಕಂಫರ್ಟ್ ಝೋನ್ಗೆ ವಾಪಸ್ ಬೀಳ್ದಿರಾ. ಸೊ ಗೆಟ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಲುಕ್ ಎಟ್ ದ್ಯಾಟ್, ದ ಔಟ್ಸೈಡರ್. ದಿಸ್ ಇಸ್ ಲೈಕ್ ನಾವು ಕಟ್ ಹಾಕ್ಕೊಂಡಿದ್ದಂಥ ಈ ಜಾಗದಿಂದ ಈ ಚೇನ್ ನಾವು ಬಿಡಿಸಿ ನಾವು ಈ ಗೇಟನ್ನು ತೆಗೆದು ಇದರಿಂದ ಆಚೆ ಹೋಗ್ತಾ ಇದ್ದೀವಿ, ವಿಚ್ ಈಸ್ ಅವರ್ ಕಂಫರ್ಟ್ ಝೋನ್. ನಾವು ಇಲ್ಲಿದ್ದರೆ ಸೇಫ್ ಅಂತ ಅಂದ್ಕೊಂಡಿದ್ವಿ, ಬಟ್ ಸೇಫ್ ಅಲ್ಲ. ದಿಸ್ ಈಸ್ ಜಸ್ಟ್ ಪೇನ್ಫುಲ್. ಲೈಕ್ ಸೇಫ್ಟಿ ಪೇನ್ಫುಲ್ ಎರಡು ಜೊತೆಗೆ ಹೋಗೋದಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಗೆಟ್ ಔಟ್ ಆಫ್ ಈ ಕಂಫರ್ಟ್ ಝೋನಿಂದ ಆಚೆ ಹೋಗ್ತಾ ಇರೋದು, ಈ ಬದಲಾವಣೆಗಳು ಮಾಡೋದು. ಈಗ ನಾನು ವೆಯ್ಟ್ ರೆಡ್ಯೂಸ್ ಮಾಡಬೇಕಂದ್ರೆ ಎಕ್ಸಸೈಸ್ ಮಾಡ್ದಿರಾ, ಡಯಟ್ ಮಾಡ್ದಿರಾ, ವೆರಿ ವೆರಿ ಅನ್ಕಂಫರ್ಟಬಲ್. ನಾನು ಕಂಫರ್ಟ್ ಝೋನಿಂದ ಆಚೆ ಹೋಗ್ತಾ ಇದ್ದೀನಿ. ಆ ಕೌಚಲ್ಲಿ ಕೂತ್ಕೊಂಡು ಮೂವಿ ನೋಡೋದು, ನೆಟ್ಫ್ಲಿಕ್ಸ್ ನೋಡೋದು, ಇಟ್ ಈಸ್ ಈಸಿ, ಇಟ್ ಈಸ್ ಸೇಫ್, ಇಟ್ ಈಸ್ ಕಂಫರ್ಟಬಲ್. ಅದು ಕಂಫರ್ಟ್ ಝೋನ್. ಬಟ್ ಅದರ ಆಪೋಸಿಟು ನಾನು ಏನು ಕೇಳ್ತಾ ಇರೋದು, ಐ ನೀಡ್ ಅ ವೆರಿ ಗುಡ್ ಫಿಟ್ ಬಾಡಿ. ಸೊ ಅದಕ್ಕೆ ನಾನು ಡಯಟ್ ರೆಸ್ಟ್ರಿಕ್ಷನ್ಸ್ ಮಾಡಬೇಕು, ಆ ಕೌಚಿಂದ ಎದ್ದು, ಸೋಫಾಯಿಂದ ಎದ್ದು, ಶೂಸ್ ಹಾಕ್ಕೊಂಡು ಆಚೆ ವಾಕಿಂಗ್ ಹೋಗಬೇಕು, ಅಥವಾ ಜಿಮ್ಮಿಗೆ ಸೇರಿ ಲಾಟ್ ಆಫ್ ಅನ್ಕಂಫರ್ಟಬಲ್ ಥಿಂಗ್ಸ್. ಬಟ್ ಆ ಅನ್ಕಂಫರ್ಟಬಲ್ನ ನಾನು ಮಾಡಿದಾಗಲೇ ನನಗೆ ಬೇಕಾಗಿರುವಂತಹ ಕಂಫರ್ಟಬಲ್ ಲೈಫ್ನ ನಾನು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ. ಸೊ ನಾನಿನ್ನು ಇದೇ ರಿಲೇಷನ್ಶಿಪ್ಪಲ್ಲಿರೋದು ಅಥವಾ ಇದೇ ಕೆಲಸದಲ್ಲೇ ಇರೋದು, ಇಟ್ ಈಸ್ ವೆರಿ ಕಂಫರ್ಟಬಲ್. ನನಗೆ ಗೊತ್ತು 8 ಗಂಟೆಗೆ ಎದ್ದೇಳ್ತೀನಿ, ಅಥವಾ 7 ಗಂಟೆಗೆ ಎದ್ದೇಳ್ತೀನಿ, 8 ಗಂಟೆ ರಶ್ ಬಸ್ಸಲ್ಲಿ ಹೋಗಿ ನಿಂತ್ಕೊಳ್ತೀನಿ. ಇದೆಲ್ಲ ನನಗೆ ಗೊತ್ತಿರೋದು. ಇಟ್ ಈಸ್ ವೆರಿ ಫೆಮಿಲಿಯರ್. ಸೊ ಇಟ್ ಈಸ್ ವೆರಿ ಕಂಫರ್ಟಬಲ್ ನನಗೆ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು
ಲೈಕ್ ನಿಮ್ಗೆ ಈ ಥರ ಜೀವನ ಬೇಡ, ನನಗೆ ಮನೆ ಹತ್ರ ಇರುವಂಥ ಕೆಲಸ ಬೇಕು, ಒಂದು 10 ನಿಮಿಷಕ್ಕೆ ನಾನು ಕೆಲಸಕ್ಕೆ ಹೋಗಬೇಕು, ಈ ಥರ ಒಂದು ಕನಸು ಕಾಣ್ತಿದ್ರೆ ಯುಲ್ ಹ್ಯಾವ್ ಟು ಗೆಟ್ ಅಪ್ ಆ್ಯಂಡ್ ಫಸ್ಟ್ ಬಿಲೀವ್ ನನಗೆ ಈ ಥರದೊಂದು ಕೆಲಸ ಸಿಗುತ್ತೆ ಅಂತ ಹೇಳಿ. ಬಟ್ ಅದು ಟೂ ಮಚ್ ಆಫ್ ವರ್ಕ್. ಹೇಗೆ ನನ್ನ ಕೈ ಇದು ಸಾಧ್ಯ ಆಗೋದಕ್ಕೆ ಲೈಕ್ ಐ ಡೋಂಟ್ ಥಿಂಕ್ ಸೊ ಇದಾಗುತ್ತೆ ಅಂತ ಹೇಳಿ. ಸೊ ಮೊದಲನೇದು ನಂಬಿಕೆ ಇಲ್ಲ, ಎರಡನೇದು ನಾನು ಎದ್ದು ಗೊತ್ತಿರೋರಿಗೆಲ್ಲ ಹೇಳಬೇಕು, ಸುತ್ತಮುತ್ತ ಹತ್ತಿರದಲ್ಲಿ ಯಾವ ಕೆಲಸ ಇದೆ ಅಂತ ಹೇಳಿ ನಾನು ರೆಕಗ್ನೈಸ್ ಮಾಡಬೇಕು, ನಾನು ರೆಸ್ಯೂಮ್ ಪ್ರಿಪೇರ್ ಮಾಡಬೇಕು, ನನ್ನ ರೆಸ್ಯೂಮನ್ನು ಗೊತ್ತಿರೋರಿಗೆ ಕಳಿಸ್ಬೇಕು. ಹತ್ರದ ಕೆಲಸ ಅನ್ನೋದಕ್ಕಿಂತ ಲೈಕ್ ಇದಕ್ಕಿಂತ ಬೆಟರ್ ಪೇಯಿಂಗ್ ಕೆಲಸಕ್ಕೆ ಹೋಗಬೇಕು ಅಂತಂದರೆ ಆಫ್ಕೋರ್ಸ್ ನಾನು ಹೊಸ ರೆಸ್ಯೂಮ್ ಕಳಿಸ್ಬೇಕು, ಲೈಕ್ ಎಲ್ಲ ಕಡೆ ನೋಡಬೇಕು, ಗೊತ್ತಿರೋರಿಗೆ ಹೇಳಬೇಕು. ದಟ್ ಈಸ್ ಟೂ ಮಚ್ ಆಫ್ ವರ್ಕ್. ಅದಕ್ಕಿಂತ ನಾನು 7 ಗಂಟೆ ಗೆದ್ದು ಆ ರಶ್ ಬಸ್ಸಲ್ಲಿ ಬಿದೋಗ್ತಾ ಇರೋವಂಥ ಫುಟ್ಬೋರ್ಡಲ್ಲಿ ನಿಂತ್ಕೊಂಡೇ ಹೋಗೋದು ಎಷ್ಟೋ ಕಂಫರ್ಟಬಲ್ ಆಗಿದೆ. ಬಿಕಾಸ್ ದಿಸ್ ಇಸ್ ಟೂ ಮಚ್ ಈ ಥರ ಹೊಸ ಪ್ಯಾಟರ್ನ ನಾನು ಆ್ಯಡ್ ಮಾಡೋದಕ್ಕೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನೋ, ಇಟ್ ಇಸ್ ಟೈಮ್ ಟು ಡೂ ಅನ್ಕಂಫರ್ಟಬಲ್, ಟೈಮ್ ಟು ಗೆಟ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಆ್ಯಂಡ್ ಬಿಕಮ್ ಅನ್ಕಂಫರ್ಟಬಲ್ ಈ ಸಮಯದಲ್ಲಿ. ಸೊ ದ್ಯಾಟ್ ನಿಮಗೆ ಬೇಕಾಗಿರುವಂಥ ಲೈಫು, ನಿಮಗೆ ಖುಷಿ, ನಿಮಗೆ ತೃಪ್ತಿ, ನಿಮಗೆ ಸಂಭ್ರಮ, ನಿಮಗೆ ಶಾಂತಿ, ನಿಮಗೆ ಅಬಂಡೆನ್ಸ್ನ, ಪ್ರಾಸ್ಪ್ಯಾರಿಟಿನ, ಪೀಸ್ನ ತರುವಂಥ ಲೈಫನ್ನ ನೀವು ಇನ್ವೈಟ್ ಮಾಡೋದಕ್ಕೆ ವಿ ಹ್ಯಾವ್ ಟು ಗೋ ಥ್ರೂ ಅನ್ಕಂಫರ್ಟಬಲ್ ಪ್ರಾಸೆಸ್ನ. ಸೊ ಇಟ್ ಇಸ್ ಟೈಮ್ ಟು ಗೆಟ್ ಅನ್ಕಂಫರ್ಟಬಲ್. ಗ್ರೂಪ್ ನಂಬರ್ 2, ಟೈಮ್ ಟು ಚೇಂಜ್. ಓಕೆ, ಜಸ್ಟ್ ಸೇ ಎಸ್ ಟು ಚೇಂಜ್. ಕೆಳಗಡೆ ಕಮೆಂಟ್ ಮಾಡಿ ಐ ಸೇ ಎಸ್ ಟು ಚೇಂಜ್ ಅಂತ ಹೇಳಿ, ಐ ಆಮ್ ರೆಡಿ ಟು ಚೇಂಜ್, ಐ ಆಮ್ ರೆಡಿ ಟು ಟ್ರಾನ್ಸ್ಫಾರ್ಮ್ ಅಂತ ಹೇಳಿ. ಬಿಕಾಸ್ ನಿಮ್ಮ ಒಳಗಡೆ ಬರ್ತಾ ಇರುವಂಥ ಇದು ಏನನ್ನು ನೀವು ಸೆನ್ಸ್ ಮಾಡ್ತಾ ಇದ್ದೀರಾ, ದೇರ್ ಇಸ್ ಸಮಥಿಂಗ್ ಚೇಂಜಿಂಗ್. ಎಸ್, ಇಟ್ ಈಸ್ ಚೇಂಜಿಂಗ್. ಸೊ ನಿಮ್ಮಲ್ಲಿದ್ದಂಥ ಡೌಟ್ಸಿಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ರೀಡಿಂಗ್ ಮುಖಾಂತರ ನಿಮಗೆ ಉತ್ತರ ಕೊಟ್ಟಿರೋದು. ಹೋಪ್ಫುಲಿ ಇದು ನಿಮಗೆ ಸ್ವಲ್ಪ ಸಮಾಧಾನ ತರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗು ರೆಸನೇಟ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿರಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಈ ಕಂಫರ್ಟ್ ಝೋನಿಂದ ಈ ಗೇಟ್ನ ಹೊಡೆದಾಕಿ ಸ್ವಲ್ಪ ಆಚೆ ಹೋಗಿ, ಪ್ರಪಂಚ ಎಷ್ಟೊಂದು ಕೊಡಬೇಕು ಅಂತ ವೆಯ್ಟ್ ಮಾಡ್ತಾ ಇದೆ ನಿಮಗೆ. ಗೇಟನ್ನು ಈ ಕಡೆ ಇನ್ನೇನು ಇಲ್ಲ, ದಟ್ ಈಸ್ ಓವರ್. ಗೇಟನ್ನು ಈ ಕಡೆ ಸ್ಟೋರಿ ಈಸ್ ಓವರ್. ನಾವೀಗ ಆ ಕಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕಾಗಿದೆ. ನಿಮಗೆ ನೀವು ಪರ್ಮಿಷನ್ ಕೊಡಿ ಅದರಿಂದ ಆಚೆ ಹೋಗೋದಕ್ಕೆ, ಈ ಚೇಂಜಸ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಆಲ್ರೈಟ್, ಸೊ ಟೇಕ್ ಕೇರ್. Bye.